ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾನು 10ನೇ ತರಗತಿಯ ದೈಹಿಕ ಶಿಕ್ಷಣದ ತಾತ್ವಿಕ ವಿಭಾಗದಲ್ಲಿ ಸಾಂಕ್ರಾಮಿಕ ರೋಗಗಳು ಎನ್ನುವ ಒಂದು ಪಾಠವನ್ನು ಬೋಧಿಸ್ತಾ ಇದ್ದೀನಿ. ಈ ಅಧ್ಯಯನದಲ್ಲಿ ಕೆಳಗಿನ ಅಂಶಗಳನ್ನು ನಾವು ತಿಳಿತೀವಿ. ಏನು ತಿಳಿತೀವಿ? ವಿವಿಧ ಸಾಂಕ್ರಾಮಿಕ ರೋಗಗಳಿಗೆ ಕಾರಣಗಳು ಮತ್ತು ಲಕ್ಷಣ, ಹರಡುವಿಕೆ ವಿಧಾನಗಳನ್ನು ನಾವು ತಿಳ್ಕೊಳ್ತೀವಿ. ಮತ್ತೆ ಹರಡುವಿಕೆಯ ವಿಧಾನಗಳು ಇವುಗಳನ್ನು ನಾವು ತಿಳ್ಕೊಳ್ತೀವಿ. ಅಷ್ಟರ ಜೊತೆಗೆ ನಿಯಂತ್ರಣ ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಏನೇನು ವಹಿಸಬೇಕು ಅನ್ನೋದನ್ನು ಸಹ ನಾವು ಇವತ್ತು ತಿಳ್ಕೊಳ್ತೀವಿ ಈ ಒಂದು ಪಾಠದಲ್ಲಿ. ಮತ್ತೆ ಇವತ್ತು ಸ್ವಲ್ಪ ಜನರಲ್ ಆಗಿ ಯೋಚನೆ ಮಾಡೋಣ. ಮತ್ತೆ ಸ್ವಲ್ಪ ಇವತ್ತು ಸಾಂಕ್ರಾಮಿಕ ರೋಗಗಳು ಅನ್ನೋ ಪಾಠ ನಮಗೆ ತುಂಬಾ ಅರ್ಥಗರ್ಭಿತವಾಗಿದೆ ಮಕ್ಕಳೇ. ಯಾಕೆಂದ್ರೆ ಮಲೇರಿಯಾ ಅನ್ನೋ ಒಂದು ರೋಗ ತುಂಬಾ ವರ್ಷಗಳ ಹಿಂದೆ ಬಂತು ಮಕ್ಕಳೇ. ಅದಕ್ಕೆ ಅವಾಗ ಮದ್ದಿರ್ಲಿಲ್ಲ, ನಂತರ ಮದ್ದು ಕಂಡಿಡ್ತು. ಆಮೇಲೆ ಟಿಬಿ ಅಂದ್ರೆ ಕಾಲರ, ನಂತರ ಮೆದುಳು ಜ್ವರ, ಈ ತರದ ಇನ್ಫ್ಲೂಯೆಂಜಾ, ಇಂತಹ ಒಂದು ಕೆಲವೊಂದು ರೋಗಗಳು ಇರೋದು ಬಂದು ಮಕ್ಕಳೇ. ಈ ಕೆಲವು ರೋಗಗಳು ಏನಾಗ್ತವೆ ಬಂದಾಗ ಯಾವುದೇ ತರಹದ ಮದ್ದು ಇರಲಿಲ್ಲ, ಯಾವುದೇ ತರಹದ ಮದ್ದುಗಳು ಇರಲಿಲ್ಲ. ತದನಂತರ ಸಾವಿರಾರು ಜನ ಸತ್ತ ನಂತರ ಮದ್ದುಗಳನ್ನ ಕಂಡುಹಿಡಿದಾಗ ಔಷಧಿಯನ್ನ ಕೊಟ್ಟು ಅವರನ್ನ ಕೆಲವನ್ನ ಬದುಕಿಸಿದ್ರು. ಅದರ ಪ್ರಭಾವ ನಿಮಗೆ ಯಾರಿಗೂ ಸಹ ಗೊತ್ತಿಲ್ಲ. ನಿಮ್ಮ ಹಿಂದಿನ ಕಾಲದ ನಿಮ್ಮ ತಾತ ಮುತ್ತಂದ್ರ ಕಾಲದಲ್ಲಿ ಈ ರೋಗಗಳು ಬಂದಂಥವು. ಆದರೆ ಈಗ ನೀವು ನೋಡ್ತಿರೋ ಹಾಗೆ ಒಂದು ರೋಗ ಬಂದಿದೆ. ಯಾವ್ದ್ರಲ್ಲಿ ಮಕ್ಕಳೇ? ಯಾವ್ದ್ರಲ್ಲಿ ಒಂದು ಸಾಂಕ್ರಾಮಿಕ ರೋಗ ಬಂದಿದೆ? ಅದು ಕೊರೋನಾ ವೈರಸ್, ಕೋವಿಡ್-19 ಎನ್ನುವ ಒಂದು ರೋಗ ಇವತ್ತು ಏನಾಗಿದೆ ಬಂದಿದೆ. ಯಾವ್ದಿಂದ ಬಂದಿದೆ? ಅದು ಯಾವ ವೈರಸ್ಸಿಂದ? ಕೊರೋನಾ ವೈರಸ್ ಇಂದ ಬಂದಿದೆ ಅಲ್ವಾ ಮಕ್ಕಳೇ? ಅದೇ ರೀತಿ ನಾವು ಈ ಮಲೇರಿಯಾ, ಕಾಲರ ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಮಕ್ಕಳೇ. ಸಾಂಕ್ರಾಮಿಕ ರೋಗ ಒಬ್ಬರಿಂದ ಒಬ್ಬರಿಗೆ ಸುಲಭವಾಗಿ ಹರಡುವ ರೋಗವಾಗಿದೆ ಮಕ್ಕಳೇ. ಏನೋ ಸಾಂಕ್ರಾಮಿಕ ರೋಗ ಅಂತ ಯಾಕೆ ಕರೀತಾರೆ ಮಕ್ಕಳೇ? ಅದರ ಅರ್ಥ ಏನು? ಒಬ್ಬರಿಂದ ಒಬ್ಬರಿಗೆ ಸುಲಭವಾಗಿ ಹರಡುವಂತಹ ರೋಗವಾಗಿದೆ ಮಕ್ಕಳೇ. ಇದು ರೋಗಾಣುಗಳಿಂದ ಉಂಟಾಗುವ ರೋಗ. ಇವೆಲ್ಲ ರೋಗಾಣುಗಳೇನು? ವೈರಸ್ಗಳು, ಬ್ಯಾಕ್ಟೀರಿಯಾಗಳಿಂದ ಬರುವಂತಹ ರೋಗಗಳಾಗಿದೆ ಮಕ್ಕಳೇ. ಇದು ಮಾನವನಿಂದ ಮಾನವನಿಗೆ ಅಥವಾ ಪ್ರಾಣಿಯಿಂದ ಮಾನವನಿಗೆ ಹರಡುವ ರೋಗ. ಏನು ಸಾಂಕ್ರಾಮಿಕ ರೋಗ? ಮಾನವನಿಂದ ಮಾನವನಿಗೆ ಹರಡುತ್ತೆ ಅಥವಾ ಪ್ರಾಣಿಗಳಿಂದ ಮಾನವನಿಗೆ ಹರಡ್ತಾ ಇದೆ ಮಕ್ಕಳೇ ಅಲ್ವಾ? ಇದನ್ನ ನಾವು ಏನಂತ ಕರಿತೀವಿ? ಸಾಂಕ್ರಾಮಿಕ ರೋಗಗಳು ಅಂತ ನಾವು ಇವತ್ತು ಕರಿತೀವಿ. ಇದು ಕೊರೋನಾ ವೈರಸ್ ಸಹ ಯಾರಿಂದ ಹರಡೋದು? ಮನುಷ್ಯನಿಂದ ಮನುಷ್ಯನಿಗೆ ಹರಡ್ತಾ ಇದೆ. ಗೊತ್ತಾಯ್ತಲ್ಲ? ಇದು ಮೊದಲು ಪ್ರಾರಂಭವಾಗಿದ್ದು ಚೀನಾದಲ್ಲಿ ಸತ್ತ ಪ್ರಾಣಿಗಳಿಂದ ಈ ಒಂದು ವೈರಸ್ ಪ್ರಾರಂಭ ಆಗಿದ್ದು ಜೀವಮುಕ್ತ ಜನ್ಮ ತಾಳಿದ್ದು. ಇದು ಇವತ್ತು ಈ ಪ್ರಪಂಚದಾದ್ಯಂತ ಎಲ್ಲಾ ದೇಶಗಳಲ್ಲೂ ಸಹ ಹರಡಿ ಮನುಷ್ಯನಿಂದ ಮನುಷ್ಯಗೆ ಹರಡಿ ಪ್ರಾಣವನ್ನು ತೆಗಿತಾ ಇದೆ. ಮತ್ತೆ ಇದಕ್ಕಿಂತ ನಾವು ಲಸಿಕೆಯನ್ನ ಕಂಡುಹಿಡಿದಿಲ್ಲ ಮಾನವರು ಅಲ್ವಾ? ಮಲೇರಿಯಾ ರೋಗ ಯಾವುದು? ಮಲೇರಿಯಾ. ಒಂದು ಮಲೇರಿಯಾ. ಮಕ್ಕಳೇ, ಮಲೇರಿಯಾ ರೋಗ ಕೇಳಿದ್ದೀರಾ ನೀವು? ಸಾಮಾನ್ಯವಾಗಿ ಬರ್ತಾ ಇರುತ್ತೆ ನಮಗೆ. ಯಾವ ತರ ಮಲೇರಿಯಾ ರೋಗ ಅಂದ್ರೆ ಜ್ವರ ಬರುತ್ತಲ್ಲ, ಅದನ್ನೇ ನಾವು ಮಲೇರಿಯಾ ರೋಗ ಅಂತ ಕರಿತೀವಿ ಮಕ್ಕಳೇ. ಅಂದ್ರೆ ಜ್ವರದಲ್ಲಿ ನಾನಾ ತರದ ಜ್ವರಗಳಿದ್ದಾವೆ. ಟೈಫಾಯ್ಡ್ ಬರ್ಬೋದು ಅಥವಾ ಮಾಮೂಲಿ ಜ್ವರ ಬರ್ಬೋದು. ಈ ತರದ ಹಲವಾರು ತರದ ಜ್ವರಗಳು ಬರುತ್ತೆ. ಆದ್ರೆ ಅದ್ರಲ್ಲಿ ಚಿಕನ್ ಗುನ್ಯಾ ಅನ್ನೋ ಒಂದು ಜ್ವರನೂ ಬರುತ್ತೆ. ಜೊತೆಗೆ ಈ ಮಲೇರಿಯಾ ಅನ್ನೋ ರೋಗವು ಸಹ ಒಂದು ಜ್ವರದ ಸ್ವರೂಪವಾಗಿದೆ ಮಕ್ಕಳೇ. ಅದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಮಲೇರಿಯಾ ನಮ್ಮ ದೇಶದಲ್ಲಿ ಬಹಳ ವರ್ಷಗಳಿಂದ ಕಾಡುತ್ತಿರುವ ಸಾಂಕ್ರಾಮಿಕ ರೋಗವಾಗಿದೆ. ಈ ರೋಗವು ಮೇ ಸೆಪ್ಟೆಂಬರ್ ವರೆಗೆ ಹೆಚ್ಚಾಗಿ
ಕಾಣಬಹುದು ಮಕ್ಕಳೇ. ಅಂದ್ರೆ ಇದು ನಮ್ಮ ದೇಶದಲ್ಲಿ ಬಹಳ ವರ್ಷಗಳ ಹಿಂದಲೂ ಸಹ ಏನಾಗಿದೆ, ಈ ಒಂದು ವೈರಸ್ ನಮ್ಮ ದೇಶದಲ್ಲಿ ಇದೆ. ಇದು ಯಾವಾಗಿಂದ ಮೇಯಿಂದ ಸೆಪ್ಟೆಂಬರ್ ವರೆಗೆ ಈ ರೋಗ ಏನಾಗುತ್ತೆ, ಹೆಚ್ಚಾಗಿರುತ್ತೆ. ಈ ಹೆಚ್ಚಾಗಿ ಈ ಮಲೇರಿಯಾ ರೋಗಕ್ಕೆ ತುತ್ತಾಗೋದು ಸಹ ಅಷ್ಟೇ ಇರ್ತಾರೆ. ಆದರೆ ಎದುರುವಂತದ್ದೇನಿಲ್ಲ, ಪ್ರಾಣ ಏನೂ ಹೋಗಲ್ಲ. ಯಾಕೆಂದ್ರೆ ಇವತ್ತು ಅದಕ್ಕೆ ಬೇಕಾದಂತಹ ಚುಚ್ಚುಮದ್ದುಗಳನ್ನ, ಮೆಡಿಸಿನ್ಸ್ ಗಳನ್ನ ಕಂಡುಹಿಡಿದಿದ್ದಾರೆ ಮಕ್ಕಳೇ. ಹಾಗಾಗಿ ನಮಗೆ ಏನಾದ್ರು ಮಲೇರಿಯಾ ಬಂತು ಅಂದ್ರೆ ನಾವು ವೈದ್ಯರ ಹತ್ರ ಹೋದ್ರೆ ನಮಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಗೊತ್ತಿತ್ತಲ್ಲ, ಸಾಂಕ್ರಾಮಿಕ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು. ಇದು ಸೊಳ್ಳೆಯಿಂದ ಹರಡುವಂತಹ ಒಂದು ರೋಗ ಆಗಿದೆ ಮಕ್ಕಳೇ. ಕಾರಣ ಏನು, ಮಲೇರಿಯಾ ರೋಗ ಯಾಕೆ ಹರಡುತ್ತೆ, ಹೇಗೆ ಹರಡುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ನಿಂತ ನೀರು, ಕೊಚ್ಚೆ, ಗುಂಡಿ, ಬಚ್ಚಲು ಗುಂಡಿ, ಚರಂಡಿ, ಗದ್ದೆ ಮುಂತಾದ ನೀರಿನ ಸ್ಥಳಗಳಿಗೆ ಸೊಳ್ಳೆಗಳು ಮೊಟ್ಟೆ ಇಟ್ಟು ಮರಿ ಮಾಡುತ್ತವೆ. ಆ ಪ್ರದೇಶದಲ್ಲಿರುವ ಜನರಿಗೆ ಈ ಸೊಳ್ಳೆಗಳು ಕಚ್ಚುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ಲ ಏನು ಅಂತಂದ್ಬಿಟ್ಟು. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ತಿಪ್ಪೆ ಇರ್ತವೆ, ಸಗಣಿ ತಿಪ್ಪೆ ಇರುತ್ತೆ. ಆಗ ಎತ್ತಿನೊಂದು ಹಸುಗಳದ್ದು ಸಾಕು ಪ್ರಾಣಿಗಳದೆಲ್ಲ ಗಂಜಲೆಲ್ಲ ಅಲ್ಲೂ ಶೇಖರಣೆ ಆಗಿರುತ್ತೆ. ಆಮೇಲೆ ಕೊಚ್ಚೆ, ಗುಂಡಿ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನಾವು ನೋಡ್ತೀವಿ ಮಕ್ಕಳೇ ಅಲ್ವಾ. ನಾವು ಸ್ನಾನ ಮಾಡುವಂತ ನೀರನ್ನು ಸಹ ರಸ್ತೆಯಲ್ಲಿ ಹಾಕೊಂಡು ಹೋಗ್ತಾ ಇರುತ್ತೆ. ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ಎಲ್ಲ ನೀರು ಹಾಕೊಂಡೋಗಿ ನಮ್ಮ ಮನೆ ಮುಂದೆನೆ ನಿಂತಿರುತ್ತೆ. ಆದ್ರೆ ನಾವು ಅದನ್ನ ಸ್ವಚ್ಛಗೊಳಿಸಲ್ಲ. ಆ ನೀರೇನಾಗುತ್ತೆ, ನಿಂತು 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 ಆ ನಿಂತ ನೀರುಗಳ ಮೇಲೆ ಏನ್ ಮಾಡುತ್ತೆ, ಸೊಳ್ಳೆಗಳು ಮೊಟ್ಟೆಯನ್ನ ಇಟ್ಟು ಅವು ಮರಿಯಾಗಿ ಬಂದು ಮನುಷ್ಯರಿಗೆ ಕಚ್ಚುತ್ತೆ. ಗೊತ್ತಾಯ್ತಲ್ಲ. ನಿಂತ ನೀರು ಅಂದ್ರೆ ಈ ಮನೆ ಅಂಗಳಗಳಲ್ಲಿ ಅಥವಾ ಕೆರೆ ಕಟ್ಟೆಗಳಲ್ಲಿ ಅಥವಾ ತೊಟ್ಟಿಗಳು, ಮನೆಗಳಲ್ಲಿ ಸಂಪು ಇರುತ್ತಲ್ಲಪ್ಪ, ಸಂಪು ಅಥವಾ ದೊಡ್ಡ ದೊಡ್ಡ ತೆರೆದ ತೊಟ್ಟಿಗಳು ಇರ್ತಾವಲ್ವಾ, ನೀರಿನ ತೊಟ್ಟಿಗಳು, ಎತ್ತಿಗೆ ನೀರು ಕುಡಿಸೋಕೆ, ಸಾಕು ಪ್ರಾಣಿಗಳಿಗೆ ನೀರು ಕುಡಿಸೋಕಾಗ್ಲಿ ಅಥವಾ ಊರಿನ ತೊಟ್ಟಿ ಆಗಿರ್ಲಿ ಇರ್ಬೋದು ಅಲ್ವಾ. ಈ ತರದ ತೊಟ್ಟಿಗಳು, ಸಂಪುಗಳು ಅಥವಾ ಸಿಂಟೆಕ್ಸ್, ಇವು ನಿಂತ ನೀರುಗಳು. ಮತ್ತೆ ಕೊಚ್ಚೆ ಗುಂಡಿಗಳು ಅಂದ್ರೆ ಈ ಮಳೆ ಬಂದಂತಹ ಸಂದರ್ಭಗಳಲ್ಲಿ ಅಥವಾ ಸ್ನಾನ ಮಾಡಿದಂತಹ ದಿನನಿತ್ಯದ ಉಪಯೋಗಕ್ಕೆ ಬಳಸಿದಂತಹ ನೀರು ಒಂದತ್ರ ಶೇಖರಣೆ ಆಗುತ್ತಲ್ಲ, ಆ ಶೇಖರಣೆ ಆದಂತಹ ನೀರು. ಆಮೇಲೆ ಬಚ್ಚಲು ಗುಂಡಿಯನ್ನು ನಾವು ಸ್ನಾನ ಮಾಡ್ತೀವಲ್ಲ ಆ ನೀರು. ಮತ್ತೆ ಚರಂಡಿ, ಗದ್ದೆ ಮುಂತಾದ ನೀರುಗಳು. ಅಂದ್ರೆ ಗದ್ದೆಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಏನಾಗಿರುತ್ತೆ, ಅಕ್ಕಿ ಬೆಳಿಬೇಕು, ಭತ್ತ ಬೆಳಿಬೇಕು, ಗದ್ದೆಗಳ ತೋಟಗಳಲ್ಲಿ ಏನಾಗುತ್ತದೆ, ಪ್ರತಿನಿತ್ಯವೂ ಸಹ ನೀರು ಶೇಖರಣೆ ಆಗಿರಲೇಬೇಕು. ಅದು ಶೇಖರಣೆ ಆದಾಗ ಏನಾಗುತ್ತೆ, ತುಂಬಾ ದಿವಸಗಳಾದಾಗ ಅಲ್ಲಿ ಸೊಳ್ಳೆಗಳು ಬಂದು ಮೊಟ್ಟೆಯನ್ನಿಟ್ಟು ಏನ್ ಮಾಡುತ್ತೆ, ಮೊಟ್ಟೆಗಳು ಮರಿಯಾಗಿ ಬಂದು ಹಾಕೊಂಡು ಬಂದು ಮನುಷ್ಯರಿಗೆ ಕಚ್ಚುತ್ತೆ. ಗೊತ್ತಿತ್ತಲ್ಲ. ಈ ರೀತಿ ಆ ನಿಂತ ನೀರುಗಳಿಂದ, ಕೊಚ್ಚೆ, ಚರಂಡಿ ನೀರು, ಈ ನೀರುಗಳಿಂದ ಹರಡುತ್ತೆ. ಲಕ್ಷಣಗಳು ಏನು ಅಂದ್ರೆ ಆ ರೋಗ ಬಂದಿದೆ ಅಂತ ನಮಗೆ ಗೊತ್ತಾಗೋದು ಹೇಗೆ ಅಂತ ತಿಳ್ಕೊಳ್ಳೋಣ ಮಕ್ಕಳೇ. ಪ್ರತಿದಿನ ಹೆಚ್ಚಿನ ಜ್ವರ ಬರಬಹುದು. ಗೊತ್ತಿತ್ತಲ್ಲ. ಪ್ರತಿದಿನ ಹೆಚ್ಚಿನ ಜ್ವರ ಬರ್ಬೋದು. ಅಂದ್ರೆ ದಿನ 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 ಏನಾಗುತ್ತೆ, ಜ್ವರ ಜಾಸ್ತಿ ಆಗ್ತಾ ಹೋಗುತ್ತೆ ಮಕ್ಕಳೇ. ದಿನ ಬಿಟ್ಟು ದಿನ ಚಳಿ ಜ್ವರ ಬರ್ಬೋದು, ಅಥವಾ ಏನಾಗ್ಬೋದು, ದಿನ ದಿನ ಜ್ವರ ಜಾಸ್ತಿ ಬರ್ಬೋದು, ಅಥವಾ ಬಿಟ್ಟು ಬಿಟ್ಟು ಜ್ವರ ಬರೋದು. ನಾವೀಗ ಜ್ವರ ಬಂದಿದೆ ಅಂತ ಅಂದ್ಬಿಟ್ಟು ವೈದ್ಯರ ಹೋಗಿ ಒಂದು ಟ್ಯಾಬ್ಲೆಟ್ಸ್ ತಗೊಂತೀವಿ, ಬರ್ತೀವಿ, ಮೆಡಿಕಲ್ ಶಾಪಿಗೆ ಹೋಗಿ ಟ್ಯಾಬ್ಲೆಟ್ಸ್ ಹೋಗ್ತೀವಿ. ಆ ಕ್ಷಣಕ್ಕೆ ಹುಷಾರಾದಂಗೆ ಆಗುತ್ತೆ. ಮತ್ತೆ ಏನಾಗುತ್ತೆ, ಸಂಜೆ ಹೊತ್ತಿಗೆ ಅಥವಾ ಮತ್ತೆ ಬೆಳಿಗ್ಗೆ ಸಮಯದಲ್ಲಿ ಇದ್ದಂತಾರೆ ಚೆನ್ನಾಗಿರ್ತೀವಿ, ಇದ್ದಂತಾರೆ ಏನಾಗುತ್ತೆ, ಜ್ವರ ಬರುತ್ತೆ. ಈ ರೀತಿ ಆಗುತ್ತೆ. ಚಳಿ ಜ್ವರ ಬರುತ್ತೆ. ಚಳಿ ಬಿಸಿಲಲ್ಲಿ ಕೂತ್ಕೊಂಡು ಸಹ ನಮ್ಗೆ ಏನಾಗ್ತಿರುತ್ತೆ, ಚಳಿ ಆಗ್ತಿದೆ ಅನ್ನೋ ತರ ಭಾಸ ಆಗ್ತಾ ಇರುತ್ತೆ ಮಕ್ಕಳೇ. ಇದು ಈ ಮಲೇರಿಯಾ ರೋಗದ ಲಕ್ಷಣಗಳು. ಜ್ವರ, ನಡುಕ ಮತ್ತು ಬೆವರುವಿಕೆ ಇದ್ದು ಹಲವಾರು ದಿನ ಜ್ವರವಿದ್ದರೆ ಅದನ್ನು ಮಲೇರಿಯಾ ಎಂದು ಭಾವಿಸಬಹುದು ಮಕ್ಕಳೇ. ಅಂದ್ರೆ ನಮಗೆ ಜ್ವರ, ನಡುಕ ಅಂದ್ರೇನು, ಶೇಕ್ ಮಾಡ್ತಿರ್ತೀವಿ ಗೊತ್ತಾ, ಕೈ ಕಾಲು, ನಾವು ಮಾತಾಡೋದು ಸಹ ನಡುಕ್ತಾ ಇರುತ್ತೆ. ಈ ತರದಿರ್ಬೋದು. ಬೆವರ್ತಿರ್ತೀವಿ ನಾವು. ಇಂಥ ಸಮಯದಲ್ಲೂ ಸಹ ನೋಡಿ ಬಿಸಿಲಿಲ್ಲ ಆದ್ರೂ ಸಹ ಬೆವರ್ತಾ ಇರ್ತೀವಿ. ಯಾಕೆ
ಆ ಮಲೇರಿಯಾ ರೋಗ ಬಂದಿರೋ ಲಕ್ಷಣ ಅದಲ್ಲ. ನೀವು ಜ್ವರದಲ್ಲಿದ್ದರೆ ಅದನ್ನು ಮಲೇರಿಯಾ ಎಂದು ನಾವು ಭಾವಿಸಬಹುದು. ಇವೆಲ್ಲ ಲಕ್ಷಣಗಳು ಇತ್ತು ಅಂದ್ರೆ ನಾವೇನ್ ಅನ್ಕೋಬಹುದು, ಇವರಿಗೆ ಮಲೇರಿಯಾ ಬಂದಿದೆ ಅಂತ ಹೇಳ್ಬಿಟ್ಟು ನಮಗೆ ಲಕ್ಷಣಗಳು ನಮಗೆ ಗೊತ್ತಾಗುತ್ತೆ. ಹರಡುವಿಕೆಯ ವಿಧಾನ ಹೇಗೆ ಹರಡುತ್ತೆ ಮಕ್ಕಳೇ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳೇ. ಯಾಕೆಂದ್ರೆ ನಮಗೆ ಹೇಗೆ ಹರಡುತ್ತೆ ಅನ್ನೋದ್ರ ಮೇಲೆ ನಾವು ಅದು ತಡೆಗಟ್ಟುವ ರೀತಿಯನ್ನ ನಾವು ಕಂಡುಹಿಡಿಯಬಹುದು. ಈ ರೋಗವು ಅನಾಫಿಲಿಸ್ ಗೊತ್ತಲ್ಲ, ಅನಾಫಿಲಿಸ್ ಎನ್ನುವ ಒಂದು ಹೆಣ್ಣು ಸೊಳ್ಳೆಯಿಂದ ಬರುವಂತಹ ರೋಗ ಆಗಿದೆ ಮಕ್ಕಳೇ. ಅರ್ಥ ಆಯ್ತಲ್ಲ, ಇದು ಅನಾಫಿಲಿಸ್ ಎನ್ನುವ ಒಂದು ಹೆಣ್ಣು ಸೊಳ್ಳೆಯಿಂದ ಬರುವಂತದ್ದು. ಈ ಸೊಳ್ಳೆಯು ರೋಗಿಯನ್ನು ಕಚ್ಚಿದ ರಕ್ತವನ್ನು ಹೀರಿಕೊಳ್ಳುತ್ತದೆ. ಯಾರೋ ಜ್ವರ ಬಂದಿರುತ್ತೆ ಮಕ್ಕಳೇ, ಅವನಿಗೆ ಮಲೇರಿಯಾ ಇರುತ್ತೆ, ಏನ್ ಮಾಡುತ್ತೆ ಈ ಸೊಳ್ಳೆ ಹೋಗಿ ಏನ್ ಮಾಡುತ್ತೆ, ಅವನ ಮೇಲೆ ಕುತ್ಕೊಂಡು ಏನ್ ಮಾಡುತ್ತೆ, ರಕ್ತವನ್ನ ಹೀರುತ್ತೆ. ರಕ್ತವನ್ನ ಹೀರಿ ಏನ್ ಮಾಡುತ್ತೆ, ಆ ರಕ್ತ ಎಲ್ಲ ಅದರ ದೇಹದ ಒಳಗೆ ಸೇರ್ಕೊಳುತ್ತೆ, ಅದು ಸೊಳ್ಳೆಯ ದೇಹದ ಒಳಗೆ ಸೇರ್ಕೊಳುತ್ತೆ. ನಂತರ ಏನ್ ಬರುತ್ತೆ, ಇನ್ನೊಬ್ರು ದೇಹದ ಮೇಲೆ ಬಂದು ಅವರಿಗೂ ಕಚ್ಚುತ್ತೆ. ಆ ಕಚ್ಚಿದಾಗ ಆ ರಕ್ತ ಹೀರ್ಕೋಬೇಕಾಗಿರುತ್ತೆ. ಕಚ್ಚಿ ಬೇರೆಯವರಿಗೆ ಕಚ್ಚಿದಾಗ ಅದು ರಕ್ತ ಅದರಲ್ಲಿ ಇರುತ್ತಲ್ಲ, ಅದೇನಂತೆ ಇನ್ನೊಬ್ಬರ ರಕ್ತದ ಜೊತೆಗೆ ಸೇರಿದಾಗ ಅವರಿಗೂ ಸಹ ಮಲೇರಿಯಾ ರೋಗ ಬರುವ ಸಾಧ್ಯತೆ ಹೆಚ್ಚಾಗುತ್ತೆ ಮಕ್ಕಳೇ. ರಕ್ತದಲ್ಲಿರುವ ಪ್ಲಾಸ್ಮೋಡಿಯಂ ರೋಗಾಣುಗಳು ಸೊಳ್ಳೆಯ ದೇಹದಲ್ಲಿ ದ್ವಿಗುಣಗೊಳ್ಳುತ್ತದೆ ಮಕ್ಕಳೇ. ಅಂದ್ರೆ ಮಲೇರಿಯಾ ರೋಗ ಬಂದಿರುತ್ತಲ್ಲ, ಯಾವ ವೈರಸ್ ಅದು, ಪ್ಲಾಸ್ಮೋಡಿಯಂ ಅನ್ನೋ ಒಂದು ರೋಗ ಏನಾಗುತ್ತೆ, ರೋಗಾಣು ಸೊಳ್ಳೆ ದೇಹದಲ್ಲಿ ದ್ವಿಗುಣಗೊಳ್ಳುತ್ತೆ. ಆ ದ್ವಿಗುಣಗೊಂಡಿದ್ದೇನಾಗುತ್ತೆ, ಇನ್ನೊಬ್ಬರಿಗೆ ಬಂದು ಕಳಿಸಿದಾಗ ಅದು ಆರೋಗ್ಯವಂತ ಮನುಷ್ಯನಿಗೂ ಸಹ ಮಲೇರಿಯಾ ಹರಡಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಅವರ ದೇಹಕ್ಕೆ ಏನ್ ಮಾಡುತ್ತೆ, ಆರೋಗ್ಯವಂತ ಒಬ್ಬ ಮನುಷ್ಯನ ದೇಹಕ್ಕೆ ಈ ಪ್ಲಾಸ್ಮೋಡಿಯಂ ಅನ್ನೋ ಒಂದು ವೈರಾಣುವನ್ನ ರಕ್ತದೊಳಗೆ ಸೇರಿದಾಗ ಏನಾಗುತ್ತೆ, ಅದು ಮತ್ತೆ ದೇಹದಲ್ಲಿ ದ್ವಿಗುಣ ಆಗ್ತಾ ಅವರಿಗೂ ಸಹ ಈ ಮಲೇರಿಯಾ ರೋಗ ಹರಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಮಕ್ಕಳೇ. ನಿಯಂತ್ರಣ ಮತ್ತು ಅವುಗಳಿಗೆ ಮುಂಜಾಗ್ರತಾ ಕ್ರಮಗಳು ಅಂದ್ರೆ ನಿಯಂತ್ರಣ ಹೇಗೆ ಮಾಡಬೇಕು, ಈ ರೋಗವನ್ನು ತಡೆಗಟ್ಟಕ್ಕೆ ಏನನ್ನ ನಿಯಂತ್ರಣವನ್ನು ಹೇಗೆ ಮಾಡಬೇಕು ಮತ್ತು ಮುಂಜಾಗ್ರತಾ ಕ್ರಮಗಳು. ಮಕ್ಕಳೇ, ನಾವು ಸಾಮಾನ್ಯವಾಗಿ ಮಳೆ ಬರ್ತಾ ಇದೆ ಅಂದ್ರೆ ಏನ್ ಮಾಡ್ತೀವಿ, ಹೊರಗಡೆ ಎಲ್ಲ ಕಾಳು ಬೆಳೆಗಳನ್ನೆಲ್ಲ ಒಣಗಾಕೊಂಡಿರ್ತೀವಿ. ಮಳೆ ಬರಕ್ಕಾಗಿದೆ, ಮೋಡ ಆಗಿದೆ, ಸಿಡ್ಲು ಗುಡುಗು ಸ್ಟಾರ್ಟ್ ಆಯ್ತು ಅಂತ ಏನ್ ಮಾಡ್ತೀವಿ, ಆ ವಸ್ತುಗಳನ್ನೆಲ್ಲ ನಾವು ತಗೊಂಡು ಮನೆ ಒಳಗೆ ನೆನೆದಲೇ ಇರೋ ರೀತಿ ನಾವು ಇಟ್ಕೊಂತೀವಿ ಅಲ್ವಾ ಮಕ್ಕಳೇ. ಅದೇ ರೀತಿ ನಾವು ಮುಂಜಾಗ್ರತಾ ಕ್ರಮವನ್ನ ವಹಿಸ್ತೀವಿ. ಯಾಕೆ, ಇನ್ನು ಮಳೆ ಬಂದಿಲ್ಲ ಆದ್ರೂ ನಾವು ಹೊರಗೆ ಒಣಗಾಕಿರುವಂತಹ ವಸ್ತುಗಳನ್ನ ನಾವು ತಗೊಂಡು ಶೇಖರಣೆ ಮಾಡಿಟ್ಕೊಂತೀವಿ. ಯಾಕೆ, ಮಳೆ ಬಂದ್ರೆ ಹಾಳಾಗುತ್ತೆ ಅನ್ನೋ ಒಂದು ಮುಂಜಾಗ್ರತಾ ಕ್ರಮ ಅದು. ಅದೇ ರೀತಿ ಈ ಮಲೇರಿಯಾ ರೋಗ ಬರ್ತಾ ಇದೆ ಅಂದ್ರೆ ನಾವೇನ್ ಮಾಡ್ತೀವಿ, ಮುಂಜಾಗ್ರತಾ ಕ್ರಮವನ್ನ ನಾವು ವಹಿಸ್ತೀವಿ ಅಲ್ವಾ ಮಕ್ಕಳ. ನೋಡಿ, ನಮ್ಗೆ ಯಾರಿಗೂ ಸಹ ಕೊರೋನಾ ವೈರಸ್ ಇಲ್ಲ, ಆದ್ರೆ ಬರಬಹುದು ಎನ್ನುವ ಒಂದು ಮುಂಜಾಗ್ರತಾ ಕ್ರಮವಾಗಿ ನಾವೇನ್ ಮಾಡ್ತೀವಿ, ಮಾಸ್ಕ್ ಅನ್ನು ಹಾಕೊಂತೀವಿ, ಕೈಗಳನ್ನ ಸ್ಯಾನಿಟೈಸರ್ ಹಾಕೊಂಡು ತೊಳ್ಕೊಂತೀವಿ, ಸಾಮಾಜಿಕ ಅಂತರವನ್ನ ನಾವು ಕಾಪಾಡ್ಕೊಳ್ತೀವಿ ಅಲ್ವಾ ಮಕ್ಕಳೇ. ನೋಡಿ, ನೀವೆಲ್ಲರೂ ದೂರ ದೂರ ಕೂತಿದ್ರಿ ಅಲ್ವಾ, ಒಬ್ರಿಗೊಬ್ರು ಟಚ್ ಮಾಡ್ತಾ ಇಲ್ಲ. ಸುಮಾರು 4ರಿಂದ 5 ಅಡಿ ದೂರದಲ್ಲಿ ಒಬ್ಬೊಬ್ರು ಕೂತಿದ್ದೀರಿ ಅಲ್ವಾ. ಇದನ್ನೇ ನಾವು ಸಾಮಾಜಿಕ ಅಂತರ ಅನ್ನೋದು, ಇದನ್ನ ನಾವು ಮುಂಜಾಗ್ರತಾ ಕ್ರಮಗಳು ಅಂತ ನಾವು ಕರಿತೀವಿ. ಯಾಕೆಂದ್ರೆ ನಾವು ಯಾವ ಇದ್ದಂಗೆ ನಾವು ನಿರ್ಭಯವಾಗಿ ಮೊದಲು ಕೂತ್ಕೊಂಡಂಗೆ ಇಲ್ಲಿ ಸುಮಾರು 8-10 ತಿಂಗಳ ಹಿಂದೆ ಇದ್ದ ರೀತಿಯಲ್ಲಿ ನಾವೇನಾದ್ರು ಕೂತ್ಕೊಂಡ್ರೆ ನಮಗೂ ಸಹ ವೈರಸ್ಗಳು ಹರಡುವಂತ ಸಾಧ್ಯತೆ ಇದೆ ಅಂತಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಮುಂಜಾಗ್ರತಾ ಕ್ರಮವಾಗಿ ತಗೊಳ್ತೀವಲ್ಲ. ಅದೇ ರೀತಿ ಮಲೇರಿಯಾವನ್ನು ನಿಯಂತ್ರಿಸೋಕೆ ನಮಗೆ ಬರ್ದಲೇ ಇರೋ ರೀತಿ, ಅಂದ್ರೆ ನಮಗೆ ಎಲ್ಲರೂ ಅವರವರು ಬರ್ದಲೇ ಇರೋ ರೀತಿ ಏನ್ ಮಾಡ್ಕೋಬೇಕು, ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು ಮಕ್ಕಳೇ. ಏನು ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು ಅಂದ್ರೆ, ಸೊಳ್ಳೆಗಳು ನಿಂತ ನೀರು, ಕೊಚ್ಚೆಗುಂಡಿ, ಚರಂಡಿ, ಬಚ್ಚಲಗುಂಡಿ, ಗದ್ದೆ
ಮುಂತಾದ ನೀರಿರುವ ಸ್ಥಳಗಳಲ್ಲಿ ಸೊಳ್ಳೆಗಳು ಬೆಳೆಯುವುದರಿಂದ ಆ ಪ್ರದೇಶಗಳಲ್ಲಿ ಸೊಳ್ಳೆಗಳು ನಿರ್ಮೂಲನಕ್ಕೆ ಕ್ರಿಮಿನಾಶಕವನ್ನು ಸಿಂಪಡಿಸಬೇಕು ಮಕ್ಕಳೇ. ಅಂದ್ರೆ ನಾವು ಏನೇನು ಹೇಳಿದ್ದ ನಾವಾಗಲೇ ಎಲ್ಲೆಲ್ಲಿ ಅಂತಂದ್ಬಿಟ್ಟು ಹಳ್ಳಿಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ರಸ್ತೆಗಳಲ್ಲೇ ನೀರೇನಾಗ್ತಿರುತ್ತೆ ಹೋಗ್ತಾ ಇರುತ್ತೆ, ಅಲ್ಲಲ್ಲೇ ನಿಂತಿರುತ್ತೆ ಅಲ್ವಾ. ಕೊಚ್ಚೆ ಗುಂಡಿಗಳು ಇರುತ್ತೆ, ಚರಂಡಿ ಬ್ಲಾಕ್ ಆಗಿರುತ್ತೆ, ಹಾಗಾಗಿ ಅಲ್ಲೇ ನೀರು ನಿಂತಿರುತ್ತೆ, ಯಾರು ಸಹ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ. ನಂತರ ಏನಾಗುತ್ತೆ, ತೊಟ್ಟಿಗಳು, ಊರಿನ ತೊಟ್ಟಿಗಳು ಸಿಗ್ತಾವಲ್ಲ, ಗ್ರಾಮ ಪಂಚಾಯತಿಗಳಿಂದ ಕಟ್ಟಿಸಿರ್ತಾರಲ್ಲ ಮಕ್ಕಳೇ, ಅಥವಾ ಜಾನುವಾರುಗಳಿಗೆ ನೀರು ಕುಡಿಸೋಕೆ ಅಂತ ಅದಿರ್ಬೋದು, ಅಥವಾ ಮನೆಗಳಿಗೆ ನೀರನ್ನ ಬಿಟ್ಟು ತುಂಬಿಸುವಂತ ಇರ್ಬೋದು, ಸಿಂಟೆಕ್ಸ್ಗಳು ಇರ್ಬೋದು, ಇಂಥ ವಸ್ತುಗಳನ್ನ ನಾವು ನೋಡ್ಬೋದು ಮಕ್ಕಳೇ. ನಗರ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂದ್ರೆ ಕಸಗಳು ಹೆಚ್ಚಾಗಿರುತ್ತೆ, ಕಸಗಳು ಏನಾಗುತ್ತೆ ಹೆಚ್ಚಾಗಿರುತ್ತೆ, ಅದ್ರಲ್ಲಿ ನೀರು ತೇವಾಂಶಗಳು ಎಲ್ಲ ಜಾಸ್ತಿ ಆಗಿರುತ್ತೆ. ಅದನ್ನ ತಗೊಂಡೋಗಿ ಎಲ್ಲ ಒಂದ್ ಹತ್ರ ಕಸ ಹಾಕ್ತಾ ಇರ್ತಾರೆ. ಆ ಕಸ ಏನಾಗುತ್ತೆ ಅಂದ್ರೆ ಕೊಳೆತು ಬಿಟ್ಟು ಮಳೆ ಬಂದಾಗ ಅಥವಾ ಅದು ನೀರಿನಂಶ ಎಲ್ಲ ತಾಂದಾಗ ಏನಾಗುತ್ತೆ, ಅಲ್ಲಿ ಕೊಳೆತು ಬಿಟ್ಟು ಏನಾಗುತ್ತೆ, ಅಲ್ಲಿ ಸೊಳ್ಳೆ ಇಡುವಂತ ಸಂಭವಗಳು, ಮೊಟ್ಟೆ ಇಡುವಂತ ಸಂಭವಗಳು ಹೆಚ್ಚಾಗಿರುತ್ತೆ ಮಕ್ಕಳೇ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಹಳ್ಳಿಗಳಲ್ಲಿ ತಿಪ್ಪೆ ಗುಂಡಿ ಇವೆಲ್ಲ ಏನ್ ಮಾಡ್ಬೇಕು ನಾವು ಅಂದ್ರೆ, ಈ ಸೊಳ್ಳೆ ನಿಯಂತ್ರಣ ಔಷಧಿಗಳನ್ನ ಸಿಂಪಡಣೆ ಮಾಡಿಸ್ಬೇಕು, ನಾವು ಕ್ರಿಮಿನಾಶಕಗಳನ್ನ ನಾವು ಸಿಂಪಡಣೆಯನ್ನ ಮಾಡಿಸ್ಬೇಕು ಮತ್ತೆ. ಸ್ಪ್ರೇ ಅಂತ ಕರಿತೀವಲ್ವಾ ನಾವು, ಹೊಲಗಳಲ್ಲಿ ಗದ್ದೆಗಳಲ್ಲಿ ತೋಟಗಳಿಗೆಲ್ಲ ಹೊಡಿತೀವಲ್ಲ, ಆ ಸ್ಪ್ರೇ ಮೂಲಕ ಏನ್ ಮಾಡ್ತಾರೆ, ಎಲ್ಲೆಲ್ಲಿ ನೀರು ನಿಂತಿರುತ್ತೋ ಅಲ್ಲೆಲ್ಲ ಅದು ಸ್ಪ್ರೇ ಮಾಡ್ತಾರೆ. ಅಥವಾ ಪೌಡ್ರು ಇರುತ್ತೆ, ಆ ಪೌಡ್ರುಗಳನ್ನ ತಗೊಂಡು ಎಲ್ಲ ಕಡೆಗೂ ಹರಡುತ್ತಾರೆ. ಅವಾಗ ಏನಾಗುತ್ತೆ, ಆ ನೀರಿನ ಮೇಲೆ ನಿಂತ ನೀರುಗಳು ಸೊಳ್ಳೆಗಳ ಮೇಲೆ ಕೂತಾಗ ಅವು ಅಲ್ಲಿಗೆ ನಾಶ ಆಗುತ್ತೆ. ಅದೇ ತರ ಇದು ಸಹ ಒಂದು ಮುಂಜಾಗ್ರತಾ ಕ್ರಮವಾಗಿದೆ ಮಕ್ಕಳೇ. ಕ್ರಿಮಿನಾಶಕಗಳನ್ನು ಮನೆಗಳ ಸುತ್ತಮುತ್ತ ಸಿಂಪಡಿಸುವುದು. ಕ್ರಿಮಿನಾಶಕಗಳನ್ನು ಅಂದ್ರೆ ಆ ಬ್ಯಾಕ್ಟೀರಿಯಾಗಳನ್ನು, ವೈರಸ್ಗಳನ್ನು ಸಾಯಿಸುವಂತಹ ಮತ್ತು ಸೊಳ್ಳೆಗಳು ಹುಟ್ಟುತ್ತಲೇ ಇರುವಂತಹ ನಾವೇನ್ ಮಾಡಬೇಕು, ಮನೆ ಸುತ್ತಮುತ್ತ, ನಮ್ಮ ಮನೆ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೋಬೇಕು ಮಕ್ಕಳೇ. ಎಲ್ಲೂ ಸಹ ನೀರು ನಿಲ್ದಲೇ ನೋಡ್ಕೋಬೇಕು. ನಮ್ಮ ಮನೆಗಳಲ್ಲೇ ಇರುವಂತಹ ತೊಟ್ಟಿ, ಸಂಪುಗಳು ಏನಿದಾವೋ ಅವುಗಳನ್ನ, ಸಿಂಟೆಕ್ಸ್ ಗಳನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಆಗಿಂದಾಗೆ ಆ ನೀರುಗಳನ್ನ ತೆಗೆದು ಕ್ಲೀನಾಗೆ ಆ ಔಷಧಿಯನ್ನು ಸಿಂಪಡಣೆ ಮಾಡಿ ಮತ್ತೆ ತೊಳೆದು ಅದಕ್ಕೆ ಶುದ್ಧವಾದ ನೀರನ್ನ ಬಿಡ್ಕೋಬೇಕು ಮಕ್ಕಳೇ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಸೊಳ್ಳೆಗಳು ಮೊಟ್ಟೆಯನ್ನ ಇಡದಲ್ಲೇ ಇರೋ ರೀತಿ ನಾವು ನೋಡ್ಕೋಬಹುದು ಮಕ್ಕಳೇ. ರಾತ್ರಿ ಮಲಗುವಾಗ ಸೊಳ್ಳೆ ಪರದೆ ಕಟ್ಟಿಕೊಂಡು ಮಲಗಬೇಕು ಮಕ್ಕಳೇ. ನಾವು ಮಲಗ್ತೀವಿ ರಾತ್ರಿ ಹೊತ್ತು ಅಲ್ವಾ, ರಾತ್ರಿ ಹೊತ್ತು ಮಲಗ್ತೀವಿ, ಮಧ್ಯಾಹ್ನದ ಹೊತ್ತು ಒಂದೊಂದ್ಸಲಿ ವಿಶ್ರಾಂತಿ ಪಡ್ಕೊಂತೀವಿ ರಜದ ದಿನಗಳಲ್ಲಿ ಅಲ್ವಾ. ಈ ರೀತಿ ಹೆಚ್ಚಾಗಿ ಸಾಮಾನ್ಯವಾಗಿ ಮಲಗೋದು ಯಾವಾಗ, ರಾತ್ರಿ ಹೊತ್ತು ಮಲಗ್ತೀವಿ. ಆ ಮಲಗಬೇಕಾದ್ರೆ ನಾವು ಸೊಳ್ಳೆ ಪರದೆ ಅಂತ ಎಲ್ಲರಿಗೂ ಗೊತ್ತಲ್ವ ಮಕ್ಕಳೇ, ಸಣ್ಣದಾಗೆ ತೂತುಗಳು ಇರುತ್ತೆ. ಆ ಒಂದು ಸೊಳ್ಳೆ ಪರದೆಯನ್ನು ನಾವು ಕೊಟ್ಕೊಂಡು ಮಲಗೋದ್ರಿಂದ ನಾವು ಮಲಗಿರುವಂತಹ ಸ್ಥಳಕ್ಕೆ ಅಥವಾ ನಮಗೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ ಸೊಳ್ಳೆಗಳು, ಅವಾಗ ನಮ್ಮಿಂದ ದೂರ ಉಳಿತವೆ. ಹಾಗಾಗಿ ನಮಗೆ ಮಲೇರಿಯಾ ರೋಗ ಬರೋದನ್ನು ನಾವು ತಡೆ ಹಿಡಿಬಹುದು ಮತ್ತೆ. ಅದನ್ನು ಸಹ ಮುಂಜಾಗ್ರತೆ ಕ್ರಮ. ಅಂದ್ರೆ ನಮಗೆ ರೋಗ ಬಂದ ಮೇಲೆ ಚಿಕಿತ್ಸೆ ಪಡೆಯೋದಕ್ಕಿಂತ ಮೊದಲು ನಾವು ಮೊದಲೇ ಮುಂಜಾಗ್ರತಾ ಕ್ರಮವನ್ನು ವಹಿಸಿದಾಗ ಮಾತ್ರ ನಮಗೆ ಈ ರೋಗಗಳನ್ನು ನಿಯಂತ್ರಿಸೋಕೆ ಸಾಧ್ಯ ಆಗುವುದು ಮಕ್ಕಳೇ. ಕಿಟಕಿ ಬಾಗಿಲುಗಳಿಗೆ ಸೊಳ್ಳೆ ತೂರದ ಜಾಲರಿಯನ್ನು ಹಾಕಿಸ್ಬೇಕು ಮಕ್ಕಳೇ. ಅಂದ್ರೆ ನಮ್ಮ ಮನೆಗಳಲ್ಲಿ, ಎಲ್ಲರ ಮನೆಗಳಲ್ಲೂ ಸರ್ವೇ ಸಾಮಾನ್ಯವಾಗಿ ಕಿಟಕಿಗಳು ಇದ್ದೇ ಇರ್ತಾವಲ್ಲ ಮಕ್ಕಳೇ. ಆ ಕಿಟಕಿಗಳಿಗೆ ಮತ್ತು ಬಾಗಿಲುಗಳಿಗೆ ನಾವೇನ್ ಮಾಡಬೇಕು ಅಂದ್ರೆ, ಸೊಳ್ಳೆಗಳು ಬರದೇ ಇರೋ ರೀತಿ ಮೆಶ್ಗಳನ್ನ ಹಾಕಿಸ್ಬೇಕು ಮಕ್ಕಳೇ. ಅವಾಗ ನಾವು ಕಿಟಕಿಗಳನ್ನು ತೆಗೆದ್ರು ಸಹ ಆ ಮೆಶ್ ಏನ್ ಮಾಡುತ್ತೆ, ಸೊಳ್ಳೆಗಳನ್ನ ಮನೆಯ ಒಳಭಾಗಕ್ಕೆ ಬಿಟ್ಕೊಳ್ಳೋದಿಲ್ಲ. ಅದು ಸಹ ಒಂದು ಮುಂಜಾಗ್ರತಾ ಕ್ರಮ ಆಗಿದೆ ಮಕ್ಕಳೇ. ಇದು ಮಲೇರಿಯಾ ರೋಗ. ಮಲೇರಿಯಾ ರೋಗಕ್ಕೆ ಕಾರಣಗಳನ್ನ ತಿಳ್ಕೊಂಡ್ವಿ, ಲಕ್ಷಣಗಳನ್ನ ತಿಳ್ಕೊಂಡ್ವಿ. ಅಂದ್ರೆ ರೋಗ ಬಂದವರು ಯಾವ ರೀತಿ ಇರ್ತಾರೆ, ಆ ಬಂದಾಗ ಹೇಗಿರ್ತಾರೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ನಂತರ ಹರಡುವಿಕೆಯ ವಿಧಾನ, ಹೇಗೆ ಹರಡುತ್ತೆ ಅಂತ ತಿಳ್ಕೊಂಡ್ವಿ. ನಿಯಂತ್ರಣ ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ನಾವು ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ. ಈ ಮಲೇರಿಯಾ ಬಗ್ಗೆ ಇಲ್ಲಿಗೆ ಮುಗಿತು. ನಂತರ ಕಾಲರ ರೋಗ ಮಕ್ಕಳೇ. ಇದು
ಮಕ್ಕಳೇ, ಕಾಲರ ಕಾಲರ ಅನ್ನೋದು ಸಹ ಒಂದು ಸಾಂಕ್ರಾಮಿಕ ರೋಗ ಆಗಿದೆ ಮಕ್ಕಳೇ. ಇದು ಸಾಮಾನ್ಯವಾಗಿ ಮೇ ತಿಂಗಳಿಂದ ಅಕ್ಟೋಬರ್ ತಿಂಗಳ ಒಳಗೆ ಹೆಚ್ಚಾಗಿ ಕಂಡು ಬರುತ್ತೆ ಮಕ್ಕಳೇ. ಈ ಕಾಲರ ಅನ್ನೋ ರೋಗ ಇದೆಯಲ್ಲ, ಇದು ಮೇಯಿಂದ ಹಿಡಿದು ಅಕ್ಟೋಬರ್ ವರೆಗೆ ಹೆಚ್ಚಿನದಾಗಿ ಕಂಡು ಬರುವಂತಹ ಒಂದು ರೋಗ ಆಗಿದೆ ಕಾಲರ. ಇದು ಈಗೆಲ್ಲ ಔಷಧಿ ಕಂಡುಹಿಡಿದಿದ್ದಾರೆ ಮತ್ತೆ ಈ ಕಂಡುಹಿಡಿಯೋದಕ್ಕಿಂತ ಮೊದಲು ಸುಮಾರು 100-150 ವರ್ಷ, ಸುಮಾರು ಒಂದು 50 ವರ್ಷದ ಹಿಂದೆ ಎಲ್ಲ ಹೇಗಿತ್ತು ಅಂದ್ರೆ ಈ ಔಷಧಿಗಳೇ ಇರಲಿಲ್ಲ. ಅವಾಗ ಕಾಲರ ಬಂದು ಊರಿಗೂರೇ ನಾಶ ಆಗುವಂಥ ಸಂಭವಗಳು ಹೆಚ್ಚಾಗಿತ್ತು. ಅಥವಾ ಊರಿಗೂರೇ ಖಾಲಿ ಮಾಡಿಕೊಂಡು ಬೇರೆ ಸ್ಥಳಗಳಿಗೆ ಹೋಗಿ ವಾಸ ಮಾಡುತ್ತಾ ಇದ್ರು. ಇಂತಹ ಸಂದರ್ಭಗಳನ್ನು ನಾವು ಕಾಣಬಹುದು ಮತ್ತೆ. ಇದಕ್ಕೆ ಕಾರಣ ಏನು, ಕಾಲರ ಬರೋದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಮತ್ತೆ ಕಾಲರ ರೋಗವು ಎಬ್ರಿಯೋ ಕಾಲರ, ವಿಬ್ರಿಯೋ ಕಾಲರ ಎನ್ನುವ ರೋಗಾಣುವಿನಿಂದ, ವೈರಸ್ ಇಂದ ಈ ಕಾಲರ ಅನ್ನೋ ರೋಗ ಬರುತ್ತೆ ಮತ್ತೆ. ಯಾವಾಗಲೂ ತುಂಬಾ ಇಂಪಾರ್ಟೆಂಟ್ ಮತ್ತೆ, ಯಾವ ರೋಗಕ್ಕೆ ಯಾವ ವೈರಸ್ ಇಂದ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು ಅಲ್ವಾ ಮಕ್ಕಳೇ. ಈಗ ಮಲೇರಿಯಾ ಯಾವಾಗಿಂದ ಬರುತ್ತೆ, ಹೆಣ್ಣು ಅನಾಫಿಲಿಸ್ ಅನ್ನೋ ಸೊಳ್ಳೆಯಿಂದ ಬರುತ್ತೆ. ಯಾವಾಗ ಒಂದು ರೋಗಾಣು ಪ್ಲಾಸ್ಮೋಡಿಯಾ ಅನ್ನೋ ರೋಗಾಣುವಿನಿಂದ ಬರುತ್ತೆ. ಕಾಲರ ರೋಗ ಏನಾಗುತ್ತೆ, ವಿಬ್ರಿಯೋ ಕಾಲರ ಎನ್ನುವ ಒಂದು ರೋಗಾಣುವಿನಿಂದ ಬರುತ್ತೆ ಮಕ್ಕಳೇ. ಕಲುಷಿತವಾದ ಆಹಾರ, ನೀರು ಕಾಲರ ಬರಲು ಕಾರಣವಾಗುತ್ತದೆ ಮಕ್ಕಳೇ. ಅಂದ್ರೆ ನಾವು ಕಲುಷಿತವಾದಂತಹ ನೀರು ಮತ್ತು ಆಹಾರ ತಿನ್ನೋದ್ರಿಂದ ಏನಾಗುತ್ತೆ, ನಮಗೆ ಈ ಕಾಲರ ರೋಗ ಅನ್ನೋದು ಬರುತ್ತೆ ಮಕ್ಕಳೇ. ನೊಣಗಳು ಕಾಲರದ ಅತಿ ಭಯಂಕರ ವಾಹಕಗಳು. ಅಂದ್ರೆ ನಮಗೆ ಈ ನೀರು ಮತ್ತೆ ಆಹಾರದ ಮೇಲೆ ಏನಾಗುತ್ತೆ, ಈ ನೊಣಗಳು ಕೂತ್ಕೊಳ್ಳುತ್ತೆ ಅಲ್ವಾ ಮತ್ತೆ. ಸಾಮಾನ್ಯವಾಗಿ ಎಲ್ಲಿ ಆಹಾರ ಪದಾರ್ಥಗಳು ಇರುತ್ತೆ, ಆ ನೀರು ಇರುತ್ತೆ, ಅಲ್ಲಿ ಏನಾಗುತ್ತೆ ಸೊಳ್ಳೆ ಮತ್ತು ನೊಣಗಳು ಕೂರುವಂತಹ ಸ್ಥಳಗಳಾಗಿರುತ್ತೆ. ಅವೇನಾಗುತ್ತೆ, ಅದು ಕೂತಂತಹ ನೀರು ಸ್ಥಳ ಇದರಿಂದ ಬಂದು ಏನ್ ಮಾಡುತ್ತೆ, ಮನುಷ್ಯರ ಹತ್ರ ಬರುತ್ತೆ. ಅಲ್ಲಿ ಅವರು ಊಟ ಮಾಡುವಂತಹ ಅಥವಾ ಅವರು ಬಳಸುವಂತಹ ಕುಡಿಯುವಂತಹ ನೀರಿನ ಮೇಲೆ ಏನ್ ಮಾಡುತ್ತೆ, ಈ ಸೊಳ್ಳೆಗಳು ಮತ್ತು ನೊಣಗಳು ಏನ್ ಮಾಡ್ತಾರೆ, ನೊಣನೇ ಹೆಚ್ಚಾಗಿ ಬಂದು ಕೂತ್ಕೊಳ್ಳೋದ್ರಿಂದ ಅಲ್ಲಿ ಆ ವೈರಸ್ ಆಹಾರದ ಜೊತೆ ಸೇರ್ಕೊಳ್ಳುತ್ತೆ. ಅವಾಗ ನಾವು ಏನಾದ್ರು ಸೇವಿಸಿದ್ರೆ ನಮಗೆ ಕಾಲರ ಬರುವಂತಹ ಸಂಭವ ಹೆಚ್ಚಾಗಿರುತ್ತೆ ಮತ್ತೆ. ಹಾಗಾಗಿ ನಾವು ತುಂಬಾ ಶುದ್ಧವಾದಂತಹ ಆಹಾರವನ್ನ ಮತ್ತು ಶುದ್ಧವಾದಂತಹ ಕುಡಿಯುವ ನೀರನ್ನು ನಾವು ಹೆಚ್ಚಾಗಿ ಬಳಸಬೇಕು. ಹಾಗೂ ಮನೆಗಳಲ್ಲಿ ಸೊಳ್ಳೆಗಳು ಮತ್ತು ನೊಣಗಳು ಇಲ್ಲದ ರೀತಿ ನಾವು ಮನೆಯನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಮತ್ತೆ. ಲಕ್ಷಣಗಳು ಏನು, ಇದರ ಲಕ್ಷಣಗಳು ಏನು ಮತ್ತೆ ಅಂದ್ರೆ ಪದೇ ಪದೇ ವಾಂತಿ ಮತ್ತು ಬೇದಿಯಾಗುತ್ತದೆ. ಅಂದ್ರೆ ನಮಗೆ ಜ್ವರ ಬರುತ್ತೆ, ಆ ಜ್ವರ ಬಂದಾಗ ಏನಂತೆ ವಾಂತಿ ಆಗುತ್ತೆ ಮತ್ತು ಬೇದಿ ಆಗುತ್ತೆ. ಅಂದ್ರೆ ನಾವು ತಿನ್ನಂತ ಆಹಾರ ನಮ್ಮ ಹೊಟ್ಟೆ ಒಳಗೆ ಇರೋರು ಆ ರೋಗಗಳು ಬಿಡೋದಿಲ್ಲ. ಒಂದು ವಾಮಿಟ್ ಮಾಡುತ್ತೆ, ಬೇದಿ ಅಂತ ಆಗೋ ರೀತಿ ಮಾಡಿ. ಬೇದಿ ಅಂತಂದ್ರೆ ಮಲಮೂತ್ರ ವಿಸರ್ಜನೆ ಅಂತ ಕರಿತೀವಲ್ಲ, ಅದು ಬೇಗನೆ ಆಗುವಂತ ರೀತಿ ಮಾಡುತ್ತೆ. ಅಂದ್ರೆ ನಮ್ಮಲ್ಲಿ ಸುಸ್ತು ಮಾಡುತ್ತೆ ಅಂತ ಅರ್ಥ. ಅಕ್ಕಿ ತೊಳೆದು ನೀರಿನಂತೆ ದಿನಕ್ಕೆ 30-40 ಬಾರಿ ಆಗುತ್ತದೆ. ಈ ತರ ಅಕ್ಕಿ ತೊಳೆದ ನೀರಿನಂತೆ ಏನಾಗುತ್ತೆ ಅಂದ್ರೆ ನಮಗೆ ಪದೇ 30-40 ಸಲ ಆಯ್ತು ಅಂದ್ರೆ ನಮಗೆ ಅದು ಕಾಲರ ರೋಗ ಅಂತ ತಿಳ್ಕೋಬಹುದು ಮಕ್ಕಳೇ. ಅದು ಸಹ ಏನಾಗಿದೆ ಲಕ್ಷಣ. 30 ಸಾಮಾನ್ಯವಾಗಿ 1-2 ಸಲ ನಾವು ಹೋಗ್ತೀವಿ ಮಲಮೂತ್ರ ವಿಸರ್ಜನೆಗೆ ಅಲ್ವಾ. ಆದರೆ ನಮಗೆ ಯಾವುದೋ ಒಂದು ಫುಡ್ ಪಾಯ್ಸನ್ ಇಂದ ಏನೋ ಆಯ್ತು ಅಂದ್ರೆ ನಾವೇನ್ ಮಾಡ್ತೀವಿ, ಒಂದು 6 ಸಲ 7 ಸಲ 8 ಸಲ ಹೋಗೋದು ಸಾಮಾನ್ಯವಾಗಿ ಹೋಗ್ತೀವಿ ಅಲ್ವಾ. ನಮಗೆ ಡಿಸೆಂಟ್ರಿ ಆಯ್ತು ಅಂದ್ರೆ ಅದಕ್ಕೆ ಹೋಗ್ತೀವಿ. ಆದರೆ ನಾವು ಒಂದು ದಿನಕ್ಕೆ 30-40 ಬಾರಿ ಏನಾದ್ರು ಮಲಮೂತ್ರ ವಿಸರ್ಜನೆಗೆ ನಾವು ಹೋದ್ವಿ ಅಂದ್ರೆ ಅದ್ರ ಅರ್ಥ ಏನು, ಕಾಲರ ರೋಗ ನಮಗೆ ಬಂದಿರುವಂತಹ ಸಂಭವ
ಹೆಚ್ಚಾಗಿರುತ್ತೆ. ತಕ್ಷಣ ನಾವೇನ್ ಮಾಡಬೇಕು, ವೈದ್ಯರ ಸಲಹೆಯನ್ನ ಪಡೆಯಕ್ಕೆ ವೈದ್ಯರ ಬಳಿ ಹೋಗ್ಬೇಕು ಮಕ್ಕಳೇ. ದೇಹದಲ್ಲಿನ ನೀರಿನ ಅಂಶ ಬೇಗ ನಷ್ಟವಾಗುವುದರಿಂದ ರೋಗಿ ನಿತ್ರಾಣವಾಗಿ ಮೈ ತಣ್ಣಗಾಗುವುದು. ಮಕ್ಕಳೇ, ನಮ್ಮ ದೇಹದ ಮುಕ್ಕಾಲು ಭಾಗ ನೀರಿನ ಅಂಶದಿಂದಲೇ ಈ ದೇಹ ಇರೋದು. ಅದು ಯಾವಾಗ ಏನಾದ್ರು ಕಮ್ಮಿ ಆಗ್ತಾ ಬಂತು ಅಂದ್ರೆ ನಮಗೆ ಬಾಯಿ ಒಣಗುವಂಥದ್ದು, ನಾಲ್ಗೆ ಒಣಗೋದು, ತುಟಿ ಒಣಗುವಂಥದ್ದಾಗುತ್ತೆ. ನಮಗೆ ನೀರು ಬೇಕು ಅನ್ಸುತ್ತಲ್ವ ಮತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಆದಾಗ ಏನಾಗುತ್ತೆ, ನಮಗೆ ಕಣ್ಣೆಲ್ಲ ಮಂಚಾಗುವಂಥದ್ದಾಗಿರ್ಬೋದು ಅಥವಾ ತಲೆ ಸುತ್ತುವಂಥದ್ದು ಇರ್ಬೋದು ಆಗುತ್ತೆ. ಇನ್ನೂ ಹೆಚ್ಚಿನದಾಗ ಏನಾದ್ರು ನೀರಿನ ಅಂಶ ಕಮ್ಮಿ ಆದಾಗ ಏನಾಗುತ್ತೆ ಅಂದ್ರೆ ನಮಗೆ ಜ್ಞಾನ ಇಲ್ಲದ ಹಾಗೆ ಮೂರ್ಛೆ ಹೋಗುವಂತ ಸಂಭವಗಳು ಹೆಚ್ಚಾಗಿರುತ್ತೆ. ಈ ರೋಗಾಣು ಏನ್ ಮಾಡುತ್ತೆ ಅಂದ್ರೆ ಈ ಕಾಲರ ರೋಗ ದೇಹದಲ್ಲಿ ನೀರಾಂಶವನ್ನು ಬೇಗನೆ ನಷ್ಟ ಮಾಡುತ್ತೆ, ಅಂದ್ರೆ ಬೇಗನೆ ಕಳೆದು ಹೋಗುವ ರೀತಿ ಮಾಡುತ್ತದೆ ಬೆವರಿನ ಮೂಲಕ. ಅವಾಗ ಏನಾಗುತ್ತೆ, ಮೈಯೆಲ್ಲ ನಮಗೆ ತಣ್ಣಗಾಗೋದ್ರಿಂದ ತಣ್ಣಗಾಗುತ್ತೆ. ಮೈಯೆಲ್ಲ ತಣ್ಣಗಾಗೋದ್ರಿಂದ ನಮಗೆ ಏನಾಗುತ್ತೆ, ಸುಸ್ತು ಬೇಗ ಕಾಣುತ್ತೆ. ಆಗ ನಮಗೆ ಕಾಲರ ರೋಗ ಲಕ್ಷಣ ಬಂದಿದೆ ಅಂತ ಗೊತ್ತಾಗುತ್ತೆ. ರಕ್ತದೊತ್ತಡ ಕಡಿಮೆಯಾಗಿ ಹೊಟ್ಟೆ ನೋವು ಬರುತ್ತೆ, ಅಂದ್ರೆ ಬ್ಲಡ್ ಪ್ರೆಷರ್ ಅಂತ ಕರಿತೀವಿ ಮತ್ತೆ BP. ಅವಾಗ ಏನಾಗುತ್ತೆ, ರಕ್ತದೊತ್ತಡ ಕಮ್ಮಿಯಾಗಿ ನಮಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ ಈ ಕಾಲರ ರೋಗಕ್ಕೆ. ಹರಡುವಿಕೆಯ ವಿಧಾನ ಹೇಗೆ ಹರಡುತ್ತೆ ಮಕ್ಕಳೇ? ನೊಣಗಳು, ನುಸಿ, ಸೊಳ್ಳೆ, ಜಿರಳೆ ಮುಂತಾದವುಗಳು ಕಲುಷಿತ ನೀರು, ಮಲಗಳ ಮೇಲೆ ಕುಳಿತು ನಂತರ ತೆರೆದ ಆಹಾರ ಪದಾರ್ಥಗಳ ಮೇಲೆ ಕುಳಿತುಕೊಳ್ಳುವುದರಿಂದ ರೋಗ ಏನಾಗುತ್ತೆ, ಹರಡುತ್ತೆ ಮಕ್ಕಳೇ. ಅಂದ್ರೆ ಜಿರಳೆ, ಸೊಳ್ಳೆ, ನೊಣಗಳು, ನುಸಿ ಅನ್ನೋ ಒಂದು ಜೀವಿ ಬರುತ್ತೆ, ಹುಳ, ಕೀಟಗಳು. ಅದು ಸಹ ಏನ್ ಮಾಡುತ್ತೆ ಅಂದ್ರೆ ನೀರಿನ ಮೇಲೆ ಕೂತ್ಕೊಳ್ಳುತ್ತೆ. ಆಮೇಲೆ ಮಲಮೂತ್ರ, ಅಂದ್ರೆ ಮಲಮೂತ್ರ ಅಂದ್ರೆ ಹೇಳಿದ್ದಲ್ಲ ನಿಮಗೆ, ಆ ಮಲಮೂತ್ರದ ಮೇಲೆ ಕೂತ್ಕೊಂಡು ಅದೇನ್ ಮಾಡುತ್ತೆ, ಅಲ್ಲಿ ಅದಕ್ಕೆ ಬೇಕಾದಂತ ಆಹಾರವನ್ನು ಸೇವಿಸೋದಿರ್ಬೋದು ಅಥವಾ ಹೋಗಿ ಅದ್ರ ಮೇಲೆ ಕೂತ್ಕೊಂಡ್ಬಿಟ್ಟು ಬರುತ್ತೆ. ನಮಗೆ ಗೊತ್ತಿಲ್ಲದ ನಾವೇನಾದ್ರು ಮನೆಗಳಲ್ಲಿ ತೆರೆದಿಟ್ಟಿರ್ತೀವಿ ಅನ್ಕೊಳ್ರಿ, ತಿನ್ನುವಂತ ಆಹಾರ ಪದಾರ್ಥಗಳು, ಆ ಆಹಾರ ಪದಾರ್ಥಗಳ ಮೇಲೆ ಬಂದು ಕುಳಿತು ನಾವು ನಂತರ ಅದನ್ನು ಸೇವಿಸಿದ್ರೆ ಅಲ್ಲಿಗೆ ಕಾಲರ ರೋಗ ಬರುವಂತ ಸಾಧ್ಯತೆಗಳು ಬಹಳಷ್ಟು ಹೆಚ್ಚಾಗಿರುತ್ತದೆ ಮಕ್ಕಳೇ. ನಿಯಂತ್ರಣ ಮತ್ತು ಅವುಗಳಿಗೆ ಮುಂಜಾಗ್ರತಾ ಕ್ರಮಗಳನ್ನು ನಾವು ತಿಳ್ಕೊಳ್ಳೋಣ. ಕಾಲರ ರೋಗ ಬರ್ದಲೇ ಇರೋ ರೀತಿ ನಾವು ತಡೆಗಟ್ಟಲು ಏನೇನು ಮಾಡಬಹುದು ನಿಯಂತ್ರಿಸೋಕೆ ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ನಾವು ತಿಳ್ಕೊಳ್ಳೋಣ. ರೋಗಿಯ ಮಲಮೂತ್ರ ವಾಂತಿಗಳನ್ನು ಕ್ರೆಸಾಲ್ ದ್ರಾವಣ ಹಾಕಿರುವ ನೀರಿನಲ್ಲಿ ಹಾಕಿ 1.5 ಗಂಟೆ ನಂತರ ಅದನ್ನು ಊಡಬೇಕು ಅಥವಾ ಸುಡಬೇಕು. ಮತ್ತೆ ಏನ್ ಮಾಡ್ಬೇಕು ಅಂತ ಗೊತ್ತಿದ್ದಾರೆ. ಈ ಕಾಲರ ರೋಗ ಬಂದ ರೋಗಿಯ ಮಲ ಮೂತ್ರ ವಾಂತಿಗಳನ್ನ, ಅವನು ಕಾಲರ ರೋಗ ಬಂದಿರುವಂತಹ ಮಲ ಅಂದ್ರೇನು, ನಾವು ತಿಂದಂತ ಆಹಾರ ದೇಹದಿಂದ ಹೊರಗೆ ಹಾಕ್ತೀವಲ್ಲ ಅದು. ನಂತರ ಮೂತ್ರ ಅಂದ್ರೆ ನಾವು ಕುಡಿದಂತಹ ನೀರು ದ್ರವಾಂಶದ ಏನಿರುತ್ತೋ ಅದೆಲ್ಲವೂ ಸಹ ನಮಗೆ ನೀರಿನ ಮೂಲಕ ಹೊರಬರುತ್ತೆ ಅದು. ನಂತರ ವಾಂತಿ, ನಾವು ವಾಂತಿ ಅಂದ್ರೆ ತಿನ್ನಂತ ಆಹಾರ ಮತ್ತೆ ಬಾಯಿಂದಲೇ ಹೊರಬರುವಂತಹ ಒಂದು ಪದಾರ್ಥ, ಅಂದ್ರೆ ಮಲ ಮೂತ್ರ ವಾಂತಿಯನ್ನ ಕ್ರೆಸಾಲ್ ಅನ್ನುವ ಒಂದು ದ್ರಾವಣದಲ್ಲಿ ಏನ್ ಮಾಡಬೇಕು, ಹಾಕಿರುವ ನೀರಿನಲ್ಲಿ ಹಾಕಿ 1.5 ಗಂಟೆ ನಂತರ ಅದನ್ನು ನಾವು ಏನ್ ಮಾಡಬೇಕು, ಆ ನೀರಿನ ಸಮೇತ ಉಂಡ್ಬಿಡ್ಬೇಕು. ಅವಾಗ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗುತ್ತೆ. ರೋಗಿಯ ಬಟ್ಟೆಗಳನ್ನು ಕ್ರೆಸಾಲ್ ದ್ರಾವಣದಲ್ಲಿ ಅದ್ದಿ 1 ಗಂಟೆ ನಂತರ ಬಿಸಿ ನೀರಿನಲ್ಲಿ ಕುದಿಸಿ ಅದನ್ನು ಸೋಪಿನಿಂದ ಒಗೆದು ಒಣಗಿಸಿ ಉಪಯೋಗಿಸಬೇಕು ಮತ್ತು ಸುಡಬೇಕು. ಗೊತ್ತಾಯ್ತಲ್ಲ? ಅಂದ್ರೆ ರೋಗಿ ಏನ್ ನಮಗೆ ಕಾಲರ ರೋಗ ಬಂದಿದೆ ಅಂದ್ರೆ ನಮ್ಮದು ಬಟ್ಟೆಗಳನ್ನ ಏನ್ ಮಾಡ್ಬೇಕು ಅಂದ್ರೆ ಆ ದ್ರಾವಣ ಇದೆಯಲ್ಲ, ಅದು ಕ್ರೆಸಾಲ್ ಅನ್ನುವ ಒಂದು ದ್ರಾವಣದಲ್ಲಿ ಏನ್ ಮಾಡ್ಬೇಕು, ಆ ಬಟ್ಟೆಗಳನ್ನೆಲ್ಲ ನೆನೆ ಇಡಬೇಕು 1-1.5 ಗಂಟೆ ನಂತರ ತೆಗೆದ್ಬಿಟ್ಟು ಕುದಿಯುವಂತಹ ನೀರಿನಲ್ಲಿ, ಬಿಸಿ ನೀರಿನಲ್ಲಿ ಏನ್ ಮಾಡ್ಬೇಕು, ಅವುಗಳನ್ನ ತೆಗೆದ್ಬಿಟ್ಟು ಕ್ಲೀನಾಗಿ ಸೋಪ್ ಹಚ್ಚಿ ತೊಳೆದು ನಂತರ ಕ್ಲೀನಾಗಿ ತೊಳೆದು ಶುದ್ಧವಾದ ನೀರಲ್ಲಿ ತೊಳೆದು ಒಣಗಾಕ್ಬೇಕು. ಅಥವಾ ಬಟ್ಟೆಗಳು ಬೇಡ ಅಂದ್ರೆ ಅದನ್ನ ಏನ್ ಮಾಡ್ಬೇಕು, ತಗೊಂಡೋಗಿ ಸುಡಬೇಕು. ಗೊತ್ತಾಯ್ತಲ್ಲ? ಈ ರೀತಿ
ನಾವು ಮುಂಜಾಗ್ರತಾ ಕ್ರಮಗಳನ್ನ ನಾವು ತಗೊಂಡ್ವಿ. ಎರಡನೇದು ಮೂರನೇ ಅಂಶ ಅಂದ್ರೆ ಎಲೆಕ್ಟ್ರಾಲ್, ನಿಂಬೆ ರಸ ನೀರು, ನೀರು ಮಜ್ಜಿಗೆ, ಎಳನೀರುಗಳನ್ನು ಹೆಚ್ಚಾಗಿ ರೋಗಿಗೆ ಕೊಡಬಹುದು. ಅಂದ್ರೆ ಈ ಕಾಲಗಳು ಬಂದು ಏನು ದೇಹದಿಂದ ಮಲಮೂತ್ರ ವಾಂತಿ ಎಲ್ಲ ಹೋಗಿ ನಮ್ಮ ದೇಹ ಏನಾಗಿರುತ್ತೆ ನಿತ್ರಾಣವಾಗಿರುತ್ತೆ. ಅಂದ್ರೆ ನಮಗೆ ನಿಲ್ಲುವಂತ ಶಕ್ತಿ ಇರಲ್ಲ. ಅವಾಗ ನಾವೇನ್ ಮಾಡಬೇಕು, ಎಲೆಕ್ಟ್ರಾಲ್ ಅನ್ನೋದು ಒಂದು ಎನರ್ಜಿ ಪೌಡರ್. ಅದು ನಮಗೆ ಯಾವಾಗ ವಾಮಿಟ್ ಜಾಸ್ತಿ ಆದಾಗ, ಲೂಸ್ ಮೋಷನ್ ಜಾಸ್ತಿ ಆದಾಗ ಇದು ಕೊಡುವಂತ ಒಂದು ಮೆಡಿಸಿನ್ಸ್ ಅಂತ ಗೊತ್ತಾ. ಅದು ಪೌಡರ್ ಅದನ್ನ ಎಣ್ಣೆಗೆ ಹಾಕಿ ಅಥವಾ ನೀರಿಗೆ ಹಾಕಿ ಕುಡಿಸ್ತಾರೆ. ಅವಾಗ ಏನಾಗುತ್ತೆ ನಮಗೆ ದೇಹದಲ್ಲಿ ಶಕ್ತಿ ಬರುತ್ತೆ. ಅದು ಕುಡಿಸ್ತಾರೆ. ನಿಂಬೆ ರಸವನ್ನ ಕುಡಿಸ್ತಾರೆ. ನಿಂಬೆ ರಸನು ಅಷ್ಟೇ ಸುಸ್ತನ್ನ ಕಮ್ಮಿ ಮಾಡುತ್ತೆ ಗೊತ್ತಲ್ಲ. ಹಾಗಾಗಿ ನೀರು ಮಜ್ಜಿಗೆ ಅಂದ್ರೆ ತಿಳಿ ಮಜ್ಜಿಗೆಯನ್ನ ಚೆನ್ನಾಗಿ ಕುಡಿಸ್ತಾರೆ. ಯಾಕೆಂದ್ರೆ ಅವನ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗ್ತಾ ಇರುತ್ತೆ ಅಂತ ಹೇಳಿದಲ್ಲ. ಹಾಗಾಗಿ ಆ ನೀರಿನ ಅಂಶವನ್ನು ನಾವು ಕಾಪಾಡ್ಕೊಳ್ಳೋಕೋಸ್ಕರ ಹೆಚ್ಚಾಗಿ ಕುಡಿತೀವಿ. ಜೊತೆಗೆ ಎಳನೀರನ್ನು ಸಹ ನಾವೇನ್ ಮಾಡ್ತೀವಿ, ಹೆಚ್ಚಾಗಿ ಸೇವಿಸ್ತೀವಿ. ಮತ್ತೆ ಎಳನೀರನ್ನ ಹೆಚ್ಚಾಗಿ ರೋಗಿಗೆ ಕೊಡಬಹುದು. ಈ ರೋಗದ ಲಕ್ಷಣವನ್ನು ಕಂಡ ತಕ್ಷಣ ರೋಗಿಯನ್ನು ವೈದ್ಯರ ಬಳಿಗೆ ಕರೆದೊಯ್ಯಬೇಕು. ಈ ಲಕ್ಷಣ ಏನಾದ್ರು ಕಾಣ್ತು ಅಂದ್ರೆ ಅವ್ನೇನ್ ಮಾಡ್ಬೇಕು, ನಾವು ತಕ್ಷಣ ವೈದ್ಯರ ಬಳಿ ಕರ್ಕೊಂಡು ಹೋಗ್ಬೇಕು ಮಕ್ಕಳೇ. ಅರ್ಥ ಆಯ್ತಲ್ಲ. ಇಲ್ಲಿಗೆ ಕಾಲರಾ ರೋಗ ಮುಗಿತು. ಈಗ ಯಾವ್ಯಾವ ಪಾಠ ಮಾಡಿದೆ ಮಕ್ಕಳೇ ಅಂದ್ರೆ ಕಾಲರಾ ಮತ್ತು ಮಲೇರಿಯಾ ಎರಡೂ ಪಾಠಗಳನ್ನ ಮಾಡಿದೆ ಅಲ್ವಾ ಮಕ್ಕಳೇ. ಈಗ ಯಾವುದು ಅಂದ್ರೆ ಕ್ಷಯ ಅಂದ್ರೆ ಟಿಬಿ ಅಂತ ಕರಿತೀವಿ ಮಕ್ಕಳೇ. ಯಾವುದು ಟಿಬಿ. ಮೂರನೇದು ಯಾವುದು ಕ್ಷಯ ರೋಗ ಅಂತ ಕರಿತೀವಿ ಮಕ್ಕಳೇ. ಅದು ಕ್ಷಯ ರೋಗ. ಇದು ಸಹ ಒಂದು ಸಾಂಕ್ರಾಮಿಕ ರೋಗ. ಒಂದು ಪ್ರಾಣಿಗಳಿಂದ ಹರಡುತ್ತೆ, ಇಲ್ಲ ಮನುಷ್ಯರಿಗೆ ಹರಡುವಂತಹ ರೋಗಗಳು ಇದೆಲ್ಲ. ಕ್ಷಯ ಒಂದು ಸಾಂಕ್ರಾಮಿಕ ರೋಗವಾಗಿದ್ದು ಈ ರೋಗವು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಅಂಶಗಳಲ್ಲಿ ಹಾಗೂ ಇತರ ಅಂಶಗಳಲ್ಲಿ ಕಾಣಿಸಿಕೊಂಡು ಬೆಳೆಯುತ್ತದೆ. ಮತ್ತೆ ಶ್ವಾಸಕೋಶ ಅಂದ್ರೇನು, ನಾವು ಉಸಿರಾಡಿದಂತಹ ಗಾಳಿ ಏನಿರುತ್ತೆ ಶ್ವಾಸಕೋಶಕ್ಕೆ ಹೋಗುತ್ತಲ್ವಾ. ಹಾಗಾಗಿ ನಮಗೆ ಉಸಿರಾಟದ ತೊಂದರೆಯನ್ನ ಮಾಡುವಂತಹ ಸಂಭವಗಳು ಹೆಚ್ಚಾಗಿರುತ್ತೆ. ಅದರ ಲಕ್ಷಣಗಳು. ಈ ರೋಗವು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಅಂಗಗಳಲ್ಲಿ ಹಾಗೂ ಇತರ ಅಂಗಗಳಲ್ಲೂ ಕಾಣಿಸಿಕೊಂಡು ಬೆಳೆಯುತ್ತೆ. ಅದು ಬೇರೆ ಬೇರೆ ಅಂಗಗಳಲ್ಲಿ ಏನಾಗುತ್ತೆ, ಅದು ಬೆಳೆಯುತ್ತೆ. ಕ್ಷಯ ರೋಗ ಕಾರಣಗಳು ಕಲುಷಿತ ವಾತಾವರಣದಿಂದ ಬರುತ್ತದೆ. ಅಂದ್ರೆ ನಾವು ನಿಮಗೆ ಆಗಾಗ್ಗೆ ಹೇಳ್ಬೇಕು, ನಮ್ಮ ಮನೆ ನಮ್ಮ ಪರಿಸರವನ್ನ ಶುದ್ಧವಾಗಿ ಶುಚಿಯಾಗಿ ಇಟ್ಕೋಬೇಕು. ನಮ್ಮ ಶಾಲೆ ವಾತಾವರಣವಾಗಿ ಶುಚಿಯಾಗಿ ಇಟ್ಕೋಬೇಕು ಅಂತ ನಿಮ್ಗೆ ಹೇಳ್ತಿದ್ದೀನಿ. ಯಾಕೆ ಅಂತಂದ್ರೆ ಮತ್ತೆ ಈ ರೀತಿಯ ಕೆಲವು ಕಾಯಿಲೆಗಳು ಬರುವ ಸಂಭವ ಇರುತ್ತೆ. ಕಲುಷಿತ ವಾತಾವರಣದಿಂದ ಬರುತ್ತೆ. ಅಂದ್ರೆ ನಾವು ಒಂದು ಶುದ್ಧವಾದ ಪರಿಸರದಲ್ಲಿ ವಾಸ ಮಾಡಿದ್ರೆ ನಮ್ಗೆ ಈ ತರದ ರೋಗಗಳು ಬರೋದಿಲ್ಲ. ನಮ್ಮ ಮನೆ ಪಕ್ಕದಲ್ಲೇ ತಿಪ್ಪೆ ಇರುತ್ತೆ, ಅದ್ರದ್ದು ಸ್ಮೆಲ್ ಬರ್ತಿರುತ್ತೆ. ಅಲ್ಲೇ ಕಸ ಕಡ್ಡಿ ಎಲ್ಲ ಅಲ್ಲೇ ನೀರೆಲ್ಲ ಕೊಚ್ಚಿ ನೀರು ಇರುತ್ತೆ, ಕೆಟ್ಟದಾಗಿ ಸ್ಮೆಲ್ ಬರ್ತಾ ಇರುತ್ತೆ. ನಮಗೆ ಆ ಉಸಿರಾಟವನ್ನ ಆ ಗಾಳಿಯಲ್ಲಿ ನಾವು ತಗೊಳ್ಳೋದ್ರಿಂದ ಏನಾಗುತ್ತೆ, ಈ ತರ ರೋಗಗಳು ಬರುತ್ತೆ. ಮತ್ತೆ ಮಾನವ ಮತ್ತು ಪ್ರಾಣಿಗಳಿಂದ ಹರಡುತ್ತೆ. ಇದೇನಾಗುತ್ತೆ, ಮಾನವನಿಂದ ಒಬ್ಬರಿಗೆ ಹರಡುತ್ತೆ ಅಂದ್ರೆ ಅದರಿಂದ ಇನ್ನೊಬ್ಬ ಮನುಷ್ಯನಿಗೆ ಹರಡುತ್ತೆ. ಆ ತರ ಹಲವಾರು ಮನುಷ್ಯರಿಗೆ ಹರಡುತ್ತೆ. ಅಥವಾ ಪ್ರಾಣಿಗಳಿಂದಲೂ ಸಹ ಮನುಷ್ಯರಿಗೆ ಬರುತ್ತೆ. ಇದು ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ ಕ್ಯುಲೋಸಿಸ್ ನಿಂದ ಉಂಟಾಗುತ್ತದೆ. ಅದು ಮೈಕ್ರೋಬ್ಯಾಕ್ಟೀರಿಯಂ. ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಟ್ಯೂಬರ್ಕ್ಯುಲೋಸಿಸ್ ಎಂಬ ವೈರಾಣುವಿನಿಂದ ಬ್ಯಾಕ್ಟೀರಿಯಾದಿಂದ ಏನಾಗುತ್ತೆ, ಉತ್ಪತ್ತಿಯಾಗುತ್ತೆ. ಗೊತ್ತಾಯ್ತಲ್ಲ ಮತ್ತೆ.
ಕ್ಷಯ ರೋಗಕ್ಕೆ ಯಾವ ಬ್ಯಾಕ್ಟೀರಿಯಾದಿಂದ ಬರುತ್ತೆ? ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅನ್ನೋ ಒಂದು ವೈರಾಣುವಿನಿಂದ ಈ ಒಂದು ಕ್ಷಯ ರೋಗ ಬರುತ್ತೆ. ಮತ್ತೆ ರೋಗಾಣು ರೋಗಿಯ ಕೆಮ್ಮಿನ ಸೀನಿನ ಮೂಲಕ ತೀವ್ರವಾಗಿ ಹರಡುತ್ತೆ. ಮತ್ತೆ ನಮ್ಮಲ್ಲಿ ಯಾಕೆ ಮಾಸ್ಕ್ ಹಾಕೊಳ್ತಾರೆ ಅಂತ ಹೇಳಿದ್ರಲ್ಲ, ಇದೇ ಕಾರಣಕ್ಕೋಸ್ಕರ ಈ ಕ್ಷಯ ರೋಗವನ್ನು ತಡೆಗಟ್ಟಲು ಯಾಕೆ ಬೇಗ ಹರಡುತ್ತೆ ಅಂದ್ರೆ, ನಾವು ಕೆಮ್ಮಿದಾಗ ಅಥವಾ ಸೀನಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ರೋಗಾಣುಗಳು ಸುಮಾರು ದೂರ ಹರಡುತ್ತೆ. ಏನಾಗುತ್ತೆ? ಹರಡುತ್ತೆ. ಮತ್ತೆ ನಾವು ಶೀನಿದಾಗ ಅಥವಾ ಕೆಮ್ಮಿದಾಗ ಏನಾಗುತ್ತೆ, ಹಲವಾರು ಮೀಟರ್ವರೆಗೆ, ಸುಮಾರು 2 ರಿಂದ 3 ಮೀಟರ್ವರೆಗೆ ನಾವು ಇರುವಂತಹ ರೋಗಾಣುಗಳು ಸೀನಿನ ಮೂಲಕ ಹರಡುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ತೀವ್ರವಾಗಿ ಇದರಿಂದ ಹರಡುತ್ತೆ. ಹಾಗಾಗಿ ನಾವು ಯಾವಾಗಲೂ ಮಾಸ್ಕ್ಗಳನ್ನ ಹಾಕೊಂಡಿರ್ಬೇಕು. ರೋಗಾಣುಗಳು ರೋಗಿಯ ಕೆಮ್ಮಿನ ಸೀನಿನ ಮೂಲಕ ತೀವ್ರವಾಗಿ ಹರಡುತ್ತೆ. ಲಕ್ಷಣಗಳು: ಕಫ ಕೂಡಿದ ಕೆಮ್ಮು 15 ದಿನಗಳಾದರೂ ವಾಸಿಯಾಗುವುದಿಲ್ಲ. ಅಂದ್ರೆ ಅವ್ರು ಏನಾಗಿತ್ತು ಅಂದ್ರೆ ಕಫದಿಂದ ಕೂಡಿರುವಂತಹ ಕೆಮ್ಮು, ಕಫ ಇರುತ್ತೆ, ಕೆಮ್ತಾ ಇರ್ತಾರೆ, ಇದು 15-20 ದಿವಸ ಆದ್ರೂ ಸಹ ಅದು ಹೋಗೋದಿಲ್ಲ ಅವರಿಂದ. ಅಲ್ಲಿಗೆ ಅವರಿಗೆ ಕ್ಷಯ ರೋಗ ಇದೆ, ಟಿಬಿ ಕಾಯಿಲೆ ಇದೆ ಅಂತ ಅರ್ಥ. ಕಫದಲ್ಲಿ ರಕ್ತ ಬರ್ತದೆ, ಅವರು ತುಂಬಾ ಕಫ ಬರ್ತಾ 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 ಏನಾಗುತ್ತೆ ಅಂದ್ರೆ ಸ್ವಲ್ಪ ದಿವಸಗಳ ನಂತರ ಕಫನ ಕೆಮ್ಮಿ ಹೊರಗೆ ಹಾಕಿದಾಗ ಅದರಲ್ಲಿ ರಕ್ತ ಸೇರಿರುತ್ತೆ. ಮತ್ತೆ ಜ್ವರ ಪದೇ ಪದೇ ಕಾಣಿಸಿಕೊಳ್ಳುವುದು, ಅಂದ್ರೆ ಜ್ವರನೂ ಸಹ ಇಲ್ಲಿ ಕಾಲರ ಮಲೇರಿಯಾ ತರ ಜ್ವರನೂ ಸಹ ಏನಾಗುತ್ತೆ ಅಂದ್ರೆ ಬಿಟ್ಟು ಬಿಟ್ಟು ಬರುತ್ತೆ. ಅಂದ್ರೆ ಸ್ವಲ್ಪ ಬೆಳಿಗ್ಗೆ ಆಗ್ತಿದ್ರೆ ಹುಷಾರಾಗಿರ್ತಾರೆ, ಸಂಜೆ ಆಗ್ತಿದ್ರೆ ಮತ್ತೆ ಜ್ವರ ಬರುತ್ತೆ, ಮತ್ತೆ ಬೆಳಿಗ್ಗೆ ಹುಷಾರಿರ್ತಾರೆ, ಮಧ್ಯಾಹ್ನ ಸಂಜೆ ಆಗ್ತಿದ್ರೆ ಮತ್ತೆ ಜ್ವರ ಬರುತ್ತೆ. ಈ ರೀತಿ ಆಗ್ತಾ ಇರುತ್ತೆ. ಎದೆ ನೋಯುತ್ತದೆ. ಎದೆ ನೋವು ಅಂದ್ರೆ ನಮಗೆ ಹಾರ್ಟಿನ ಹತ್ತಿರ ಅವರಿಗೆ ಪೇನ್ ಬರುತ್ತೆ, ಚೆಸ್ಟ್ ಪೇನ್ ಬರ್ತಾ ಇರುತ್ತೆ. ಹಾಗೂ ಜೀರ್ಣಶಕ್ತಿ ಕುಂದುತ್ತದೆ. ಅಂದ್ರೆ ನಾವು ತಿನ್ನಂತ ಆಹಾರ ಏನಾಗುತ್ತೆ ಅಂದ್ರೆ ಬೇಗನೆ ಜೀರ್ಣ ಆಗಲ್ಲ ಅವರಿಗೆ. ಜೀರ್ಣಶಕ್ತಿ ಏನಾಗುತ್ತೆ ಅಂದ್ರೆ ಕುಂದುತ್ತೆ. ದುರ್ಬಲತೆ ಹೆಚ್ಚುತ್ತಾ ಹೋಗುತ್ತದೆ. ಏನಾಗುತ್ತೆ? ದುರ್ಬಲತೆ ಏನಾಗುತ್ತೆ? ಹೆಚ್ಚುತ್ತಾ ಹೋಗುತ್ತೆ. ಅಂದ್ರೆ ಅವರಲ್ಲಿ ಕೆಲಸ ಮಾಡುವಂತಹ ಶಕ್ತಿನೇ ಅವರಲ್ಲಿ ಇರಲ್ಲ. ಅವರಲ್ಲಿ ಆಲಸ್ಯ ಅನ್ನೋದು ಹೆಚ್ಚಾಗುತ್ತೆ. ದುರ್ಬಲತೆ ಗೊತ್ತಾಯ್ತಾ? ಆಲಸ್ಯ ಅನ್ನೋದು ಹೆಚ್ಚಾಗುತ್ತೆ. ಅಂದ್ರೆ ಕೆಲಸನೇ ಮಾಡಕ್ಕಾಗದೇ ಇರೋ ರೀತಿ ಕೂತ್ಕೊಳ್ಳೋದು, ಮಲಕೊಳ್ಳೋದು, ಈ ರೀತಿಯ ಒಂದು ಸಂಭವ ಹೆಚ್ಚಾಗುತ್ತೆ. ಹರಡುವಿಕೆಯ ವಿಧಾನ ಹೇಗೆ ಹರಡುತ್ತೆ ಒಬ್ಬರಿಂದ ಒಬ್ಬರಿಗೆ ಅಂತ ನಾವು ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಮತ್ತೆ ರೋಗಿಯು ಎಲ್ಲೆಂದರಲ್ಲಿ ಉಗುಳುವುದರಿಂದ ರೋಗ ಹರಡುತ್ತೆ. ಮತ್ತೆ ಆ ರೋಗ ಬಂದವರು ಎಲ್ಲಿ ಬೇಕಲ್ಲಿ ಉಗುಳಬಾರ್ದು. ಅರ್ಥ ಆಯ್ತಾರ? ಯಾಕೆಂದ್ರೆ ಅದು ಉಗುಳಿದಾಗ ಏನಾಗುತ್ತೆ, ಆ ಬಿದ್ದಂತ ಮೇಲೆ ನೊಣ ಕೊಡ್ಬೋದು, ಸೊಳ್ಳೆ ಕೊಡ್ಬೋದು, ಈ ತರ ಇದಾಗಿರ್ಬೋದು, ಅಥವಾ ನಾವೇ ತುಳಿಬಹುದು. ಅವಾಗ ಏನಾಗುತ್ತೆ, ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಸೇರ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಅವರು ಎಲ್ಲೆಂದರಲ್ಲಿ ಹೋಗಿಬಾರ್ದು. ಹೋಗಿ ಬಚ್ಚಲ ಮನೆಯಲ್ಲೋ ಅಥವಾ ಒಂದು ಕಪ್ ಇಟ್ಕೊಂಡು ಅದರಲ್ಲಿ ಕಫನ್ನು ಉಗಿತಾ ಇರಬೇಕು. ಸೀನುವಾಗ, ಕೆಮ್ಮುವಾಗ ಬಾಯಿಗೆ ಬಟ್ಟೆಯನ್ನು ಕಟ್ಟವಾಗಿ ಇಟ್ಟುಕೊಂಡೇ ಇರುವುದರಿಂದ ರೋಗ ಹರಡಬಹುದು. ಮಕ್ಕಳೇ, ಈಗ ನಾವು ಮಾಸ್ಕ್ ಹಾಕೊಂಡಿದ್ದೀವಿ. ಮಾಸ್ಕ್ ಯಾಕೆ ಹಾಕೊಂಡಿದ್ದೀವಿ ಅಂತ ಗೊತ್ತಾ ಮಕ್ಕಳೇ? ನಮಗೆ ರೋಗ ಬರಬಾರ್ದು ಅಂತಲ್ಲ. ನಮ್ಮಲ್ಲಿ ಈ ಕೊರೋನಾ ವೈರಸ್ ಅನ್ನೋದು ಏನಾದ್ರು ಇತ್ತು ಅಂದ್ರೆ ಶೀನದಾಗ ಅಥವಾ ಕೆಮ್ಮಿದಾಗ ಆ ಮಾಸ್ಕ್ ಅಲ್ಲೇ ಉಳಿಯುತ್ತೆ. ಯಾಕಂದ್ರೆ ನಮ್ಮಲ್ಲಿ ಆಲ್ರೆಡಿ ರೋಗ ಇರುತ್ತೆ. ಆ ಸೀನ್ದಾಗ ಏನಾಗುತ್ತೆ, ಇಲ್ದರೆ ಇರೋರಿಗೆ ಹರಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಮಾಸ್ಕ್ ಅನ್ನ ಹಾಕೊಂತಿದೀವಿ. ಮತ್ತೆ ಅವಾಗೆಲ್ಲ ಮಾಸ್ಕ್ಗಳು ಇರಲಿಲ್ಲ. ಈ ರೋಗಗಳು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಸೀನುವಾಗ, ಕೆಮ್ಮುವಾಗ ಬಾಯಿಗೆ ಬಟ್ಟೆಯನ್ನು ಅಡ್ಡವಾಗಿ ಇಟ್ಕೊಳ್ಳೋದೆ. ಅಂದ್ರೆ ಅವಾಗ ಏನ್ ಮಾಡಬೇಕು, ಬಟ್ಟೆಗಳು ಟವಲ್ಗಳನ್ನ, ಕರ್ಚಿಗಳನ್ನ ಇಟ್ಕೊಂಡಿದ್ವಿ. ಶೀನ್ ಬೇಕಾರೆ ಕೆಮ್ಬೇಕಾರೆ ಅವನ್ನೇನಾದ್ರು ಇಟ್ಕೊಂಡರೆ ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ಕೆಮ್ಮುದು, ಶೀನನ್ನು ಮಾಡಿದಾಗ ಏನಾಗುತ್ತೆ, ಆ ವೈರಾಣುಗಳು ಅಕ್ಕಪಕ್ಕದಲ್ಲಿ ಇರುವಂತವರಿಗೆ ಹರಡಿ ಅದು ಅವರಲ್ಲಿ ಹೆಚ್ಚಿಗೆ ಆಗುವ ರೀತಿ ಮಾಡುತ್ತೆ. ಅವರಿಗೂ ಸಹ ಈ ಕ್ಷಯ ರೋಗ ತಾಗುವಂತೆ ಮಾಡ್ತಾರೆ. ಒಂದೇ ಸಿಗರೇಟು, ಹುಕ್ಕ ಮುಂತಾದವುಗಳನ್ನು ಹಲವಾರು ಜನ ಸೇರುವುದರಿಂದ ರೋಗವು ಹರಡುತ್ತದೆ. ಅಂದ್ರೆ ನಿಮಗೆ ಇವೆಲ್ಲ ಗೊತ್ತಿಲ್ಲ. ಸಿಗರೇಟ್ ಅಂದ್ರೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಬೀಡಿಗಳನ್ನು ಸೇರ್ತಾರೆ, ನಗರ ಪ್ರದೇಶಗಳಲ್ಲಿ ಸಿಗರೇಟ್ಗಳನ್ನು ಸೇರ್ತಾರೆ.
ಇದು ಏನ್ ಮಾಡ್ತಾರೆ ಫಿಲಮ್ಗಳೆಲ್ಲ ನೋಡಿರ್ತೀವಿ ನೀವು ಧಾರಾವಾಹಿಗಳಲ್ಲಿ, ಸ್ನೇಹಿತರುಗಳೆಲ್ಲ ಯಾವುದೋ ಒಂದು ಗಿಡ ಶಾಪ್ ಹಾಕೋಣ ಎಲ್ಲ ನಿಂತ್ಕೊಂಡು ಏನ್ ಮಾಡ್ತಾರೆ ಎಲ್ಲರಿಂದ ಸೇರಿ ಒಂದು ಸಿಗರೇಟ್ ತಗೊಂತಾರೆ, 4 ಜನ 5 ಜನ 6 ಜನ ಇದೆಲ್ಲ ಸೇರಿ ತಗೊಂಡು ಏನ್ ಮಾಡ್ತಾರೆ ಎಲ್ಲರೂ ಒಂದೊಂದ್ಸರಿ ತಗೊಳ್ಳೋದು ಬಿಡೋದು, ಇನ್ನೊಬ್ಬರು ಕೊಡೋದು ತಗೊಳ್ಳೋದು ಬಿಡೋದು. ಯಾಕಂದ್ರೆ ಈಗ ನನ್ನಲ್ಲಿ ರೋಗ ಇತ್ತು ಅಂದ್ರೆ, ಕ್ಷಯ ರೋಗ ಇತ್ತು ಅಂದ್ರೆ ನಾನು ಸಿಗರೇಟ್ ಅನ್ನ ಅಥವಾ ಹುಕ್ಕ ಅಂದ್ರೆ ಅದು ಪಾನಿಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಸೌಕರ್ಯಗಳು ಮಾಡುವಂಥದ್ದು, ಹೊಗೆಯನ್ನ ತಗೊಂಡು ಹೊರಗೆ ಬಿಡುವಂಥದ್ದು ಇರೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಅವುಗಳನ್ನ ಏನ್ ಮಾಡ್ತಾರೆ, ನಾವು ನಮ್ಮಲ್ಲಿ ರೋಗ ಇದ್ದಾಗ ನಾವೇನಾದ್ರು ಸಿಗರೇಟ್ ಅನ್ನ ಅಥವಾ ಹುಕ್ಕವನ್ನ ಬಾಯಲ್ಲಿ ಇಟ್ಕೊಂಡು ಆರೋಗ್ಯವಂತ ಮನುಷ್ಯನಿಗೆ ಕೊಟ್ಟಾಗ ಏನಾಗುತ್ತೆ, ಅವನ ದೇಹದಲ್ಲೂ ಸಹ ಅದು ಹರಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮಕ್ಕಳೇ. ಗೊತ್ತಾಯ್ತಲ್ಲ? ಇದನ್ನ ನಿಯಂತ್ರಣ ಮತ್ತು ಅವುಗಳನ್ನ ಮುಂಜಾಗ್ರತಾ ಕ್ರಮಗಳನ್ನ ನಾವು ವಹಿಸಬೇಕು. ಈ ಕ್ಷಯ ರೋಗ ಅನ್ನೋದನ್ನ ಬರದಲೇ ಇರೋ ರೀತಿ ನಾವು ನಿರ್ವಹಿಸಬೇಕಾಗುತ್ತೆ ಮಕ್ಕಳೇ. ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಏನೇನು ತೆಗೆದುಕೊಳ್ಬೇಕಾಗುತ್ತೆ ಅಂದ್ರೆ ಮಕ್ಕಳೇ, ರೋಗಿಯು ಎಲ್ಲೆಂದರಲ್ಲಿ ಉಗುಳಬಾರದು, ಸೀನುವಾಗ ಕೆಮ್ಮುವಾಗ ಅಡ್ಡವಾಗಿ ಬಟ್ಟೆಯನ್ನು ಇಟ್ಕೊಳ್ಬೇಕು. ಈ ಹರಡುವಿಕೆಯ ವಿಧಾನದಲ್ಲೇ ಆ ಮುಂಜಾಗ್ರತಾ ಕ್ರಮಗಳು ಇದಾವೆ ಮಕ್ಕಳೇ. ಅಂದ್ರೆ ನಮ್ಮಲ್ಲಿ ನಾವು ಇತ್ತು ಅಂದ್ರೆ ಅಥವಾ ಬೇರೆಯವರಲ್ಲಿ ಯಾವ್ದಾದ್ರು ಇತ್ತು ಅಂದ್ರೆ ನಾವು ಅವ್ರ ಕೆಮ್ಮಂತಾರೆ ಸಿಗ್ಬೇಕಾದ್ರೆ ಅವರಿಂದ ನಾವು ದೂರ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಮಕ್ಕಳೇ. ಅಥವಾ ನಮ್ಮಲ್ಲೇ ಏನಾದ್ರು ಆ ರೋಗದ ಲಕ್ಷಣಗಳು ಏನಾದ್ರು ಇತ್ತು ಅಂದ್ರೆ ನಾವು ಸಾರ್ವಜನಿಕವಾಗಿ ಹರಡೋದನ್ನ ನಿಲ್ಲಿಸಬೇಕಾಗುತ್ತೆ ಮಕ್ಕಳೇ. ಕ್ಷಯ ರೋಗವನ್ನು ಟ್ಯೂಬರ್ಕ್ಯುಲಿನ್, ಡಿಪಿಡಿ, ಪ್ಯೂರಿಫೈಡ್ ಪ್ರೋಟೀನ್ ಡಿರೈವೇಟಿವ್ ಪರೀಕ್ಷೆಯಿಂದ ತಿಳಿಯಬಹುದು ಮಕ್ಕಳೇ. ಈ ರೋಗ ಇದೆಯೋ ಇಲ್ಲೋ ಅನ್ನುವಂಥದ್ದನ್ನ ಟ್ಯೂಬರ್ಕ್ಯುಲಿನ್, ಡಿಪಿಡಿ, ಪ್ಯೂರಿಫೈಡ್ ಪ್ರೋಟೀನ್ ಡಿರೈವೇಟಿವ್ ಪರೀಕ್ಷೆಯಿಂದ ನಾವೇನ್ ಮಾಡಬಹುದು, ಇದನ್ನ ತಿಳ್ಕೋಬಹುದು ಮಕ್ಕಳೇ. ನಂತರ 30 ವರ್ಷಗಳ ವಯಸ್ಸಿನ ಒಳಗಿನವರೆಲ್ಲ BCG ಚುಚ್ಚುಮದ್ದನ್ನು ಹಾಕಿಸಿಕೊಳ್ಳಬೇಕು ಮಕ್ಕಳೇ. BCG ಮದ್ದು ಅಂತಂದ್ಬಿಟ್ಟು ಇವತ್ತು ಹುಟ್ಟಿದ ಮಗುವಿಗೂ ಸಹ ಏನ್ ಮಾಡ್ತಾರೆ, BCG ಅನ್ನೋ ಒಂದು ಇಂಜೆಕ್ಷನ್ ಅನ್ನ ಕೊಡ್ತಾರೆ. ಯಾಕೆ ಅಂತಂದ್ರೆ ಈ ಕ್ಷಯ ರೋಗ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಹುಟ್ಟಿದ ಮಗುವಿಗೆ ಕೊಡ್ತಾರೆ. 30 ವರ್ಷದ ವಯಸ್ಸಿನ ಒಳಗಿರೋರೆಲ್ಲ BCG ಚುಚ್ಚುಮದ್ದನ್ನ ಹಾಕಿಸಿಕೊಳ್ಬೇಕು. 30 ವರ್ಷದೊಳಗಿರೋರೆಲ್ಲರೂ ಸಹ ಕಂಪಲ್ಸರಿ ಹಾಕಿಸಿಕೊಳ್ಳಬೇಕು. ರೋಗದ ಚಿಹ್ನೆಗಳು ಕಂಡ ಕೂಡಲೇ ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಬೇಕು. ಇವರಲ್ಲಿ ಏನಾದ್ರು ರೋಗಗಳು ಏನಾದ್ರು ಕಂಡು ಬಂದು ಅಂದ್ರೆ ಮಕ್ಕಳೇ, ನಾವು ಏನ್ ಮಾಡ್ಬೇಕು, ಅವರನ್ನ ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಮಕ್ಕಳೇ. ನೋಡಿ ಮಕ್ಕಳೇ, ಹಿಂದಿನ ಕಾಲದಲ್ಲಿ ಅಂದ್ರೆ ನಮ್ಮ ಮುತ್ತಾತನ ಕಾಲದಲ್ಲಿ ಅವರ ಅಪ್ಪನ ಕಾಲಗಳಲ್ಲಿ ಇದ್ದಂತಹ ರೋಗಗಳು ಇವತ್ತು ಸಾಮಾನ್ಯವಾಗಿ ನೋಡೋದು ಕಮ್ಮಿ ಆಗಿದೆ ಅಲ್ವಾ. ಮಲೇರಿಯಾ ಅನ್ನೋದೆಲ್ಲ ಸೊಳ್ಳೆ ಕಾರಣದಿಂದ ಬರ್ಬೋದು, ಆದರೆ ಕಾಲರ ಅನ್ನೋದು ಸಹ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ, ಸ್ವಲ್ಪ ಮಟ್ಟಿಗೆ ಇದೆ ಮಕ್ಕಳೇ. ಆಮೇಲೆ TB, ಕ್ಷಯ ರೋಗನೂ ಅಷ್ಟೇ ಎಲ್ಲ ಸ್ವಲ್ಪ ಮಟ್ಟಿಗೆ ಇದೆ, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ ಮಕ್ಕಳೇ. ನಮ್ಮಲ್ಲಿ ಏನಾದ್ರು ಆಯ್ತು ಅಂದ್ರೆ ನಾವು ವೈದ್ಯರ ಬಳಿ ಹೋಗ್ಬೋದು. ಆದರೆ ಏನು ರೋಗಗಳು ಅಂದಿನ ಕಾಲದಲ್ಲಿ ಬಂದವು ಅದೇ ರೀತಿ ಈಗಿನ ಕಾಲದಲ್ಲಿ ನಮಗೆ ಕೊರೋನಾ ವೈರಸ್ ಅನ್ನೋ ಒಂದು ರೋಗನೂ ಏನಾಗಿದೆ ಬಂದಿದೆ. ಇವತ್ತು ನಮ್ಮಲ್ಲಿ ಉಸಿರಾಟದ ತೊಂದರೆ, BP, ಶುಗರ್ ಅಥವಾ ಕಿಡ್ನಿಯ ಸಮಸ್ಯೆ, ಹೃದಯದ ಸಮಸ್ಯೆ ಏನಾದ್ರು ಇದ್ದಲ್ಲೇ ಅದು ಹೆಚ್ಚಿನ ಪ್ರಭಾವವನ್ನು ತೋರಿ ಸಾವಿಗೆ ಕಾರಣವಾಗುತ್ತೆ ಈ ವೈರಸ್. ಆರೋಗ್ಯವಂತ ಮನುಷ್ಯನಲ್ಲಿ, ಇಮ್ಯುನಿಟಿ ಪವರ್ ಇರುವಂತಹ ಮನುಷ್ಯನಲ್ಲಿ ಈ ರೋಗಾಣು ಬಂದರೂ ಸಹ ಅದರ ಕೈಯಲ್ಲಿ ನಮ್ಮ ಪ್ರಾಣಕ್ಕೆ ಹಾನಿ ಮಾಡುವಂತ ಸಂಭವ ಇರುವುದಿಲ್ಲ. ಆದರೆ ನಾವು ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು. ನಾವು ಯಾವುದೇ ಕಾರಣಕ್ಕೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ತಾತ್ಸಾರ ಮಾಡಬಾರ್ದು. ರೋಗಾಣುವಿನ ಬಗ್ಗೆ ಯಾವುದೇ ರೋಗಗಳು ಬಂದರೂ ನಾವೇನ್ ಮಾಡಬೇಕು, ವೈದ್ಯರ ಸಲಹೆ ಪಡಿಬೇಕು. ಅವರ ಕೊಟ್ಟಂತಹ ಮೆಡಿಸಿನ್ಸ್ಗಳನ್ನ, ಔಷಧಿಗಳನ್ನ ನಾವು ತಗೋಬೇಕು. ಮತ್ತೆ ನಾವು ಯಾವುದೇ ರೀತಿ ತಾತ್ಸಾರಗಳನ್ನ ಮಾಡಬಾರ್ದು. ಸಾರ್ವಜನಿಕವಾಗಿ ಅನಾವಶ್ಯಕವಾಗಿ ಅಡ್ಡಾಡೋದನ್ನ ಕಮ್ಮಿ ಮಾಡಬೇಕು ಮಕ್ಕಳೇ. ಗೊತ್ತಾಯ್ತಲ್ಲ? ಇಷ್ಟು ಹೇಳ್ತಾ ಮುಂದಿನ ತರಗತಿಯಲ್ಲಿ ವಿಷಮ ಶೀತ ಜ್ವರ, ಇದು ಸಹ ಒಂದು ಜ್ವರವಾಗಿದೆ ಮಕ್ಕಳೇ. ಈ ಜ್ವರದ ಬಗ್ಗೆ
ಹಾಗೂ ಇನ್ಫ್ಲೂಯೆಂಜಾ ಎನ್ನುವ ಒಂದು ವೈರಾಣುವಿನ ಬಗ್ಗೆ, ಆ ರೋಗದ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಇಲ್ಲಿಗೆ ಈ ಪಾಠವನ್ನ, ಈ ಅವಧಿಯ ಸಮಯ ಮುಗಿದಿದ್ದು, ಮುಂದಿನ ತರಗತಿಯಲ್ಲಿ ಮಾಡ್ತೀನಿ ಮಕ್ಕಳೇ.